ಭಾಗವತಂ. ಸೊ ಆ ಈ ನಮ್ಮ ಗೌಡಿಯ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭು ಅವ್ರ ಆದ ನಂತರ ಸೆಕೆಂಡ್ ಜನರೇಷನ್ ಅಂತ ಹೇಳ್ಬೋದು. ಸೆಕೆಂಡ್ ಜನರೇಷನ್ ಅಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು, ಜೀವ ಗೋಸ್ವಾಮಿ ಅವರು, ನರೋತ್ತಮ್ ದಾಸ್ ಠಾಕೂರ್ ಅವರು, ಶ್ಯಾಮಾನಂದ ಪಂಡಿತ್ ಅವರು, ಮತ್ತೆ ಶ್ರೀನಿವಾಸ ಆಚಾರ್ಯ. ಸೊ ಇದೆಲ್ಲ ಮಹಾನ್ ವೈಷ್ಣವ ಆಚಾರ್ಯರೆಲ್ಲ ಬಂದಿದ್ರು. ಸೊ ಇವರೆಲ್ಲ ಆದ ನಂತರ ಒಂದು ಥರ್ಡ್ ಜನರೇಷನ್ ಡಿವೋಟೀಸ್ ಅಲ್ಲಿ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರು ಬಂದ್ರು. ಆಮೇಲೆ ಬಲದೇವ್ ವಿದ್ಯಾಭೂಷಣ್ ಅವರು ಬಂದ್ರು. ಸೊ ಈ ತರ ಎಲ್ಲ ಭಕ್ತರು ಬಂದ್ರು. ಬಟ್ ಇವ್ರ ನಂತರ ಒಂದು ದೊಡ್ಡ ಗ್ಯಾಪ್ ಬಂದ್ಬಿಟ್ಟಿತ್ತು. ನಮ್ಮ ಗೌಡಿಯ ಪರಂಪರೆಯಲ್ಲಿ 200 ವರ್ಷದ್ದು ಒಂದು ಗ್ಯಾಪ್ ಬಂದ್ಬಿಟ್ಟು ಆ ಸಮಯದಲ್ಲಿ ಆಮ್, ಎಲ್ಲ ಅಪಸಂಪ್ರದಾಯಗಳು ಜಾಸ್ತಿ ಆಗೋಗ್ಬಿಟ್ಟಿತ್ತು. ಅಪಸಂಪ್ರದಾಯಗಳು ಅಂದ್ರೇನು? ಭಗವಂತನ ಭಕ್ತಿನೇ ಮಾಡೋದು, ಆದ್ರೆ ಯಾವ ನಿಯಮಗಳು ಕಾನೂನುಗಳು ಆ ಪಾಲನೆ ಮಾಡದೇನೆ ಮಾಡೋ ಭಕ್ತಿಗಳಿಗೆ ಅಪಸಂಪ್ರದಾಯ ಅಂತ ಹೇಳ್ತಾರೆ. ಸೊ ಈ 4 ನಿಯಮಗಳೇನಿದೆಯಲ್ಲ, ಜೂಜು, ಮತ್ತೆ ಮದ್ಯ, ಮತ್ತೆ ಮಾಂಸ, ಮತ್ತೆ ಅನೈತಿಕ ಸಂಬಂಧಗಳು, ಈ 4 ನಿಯಮಗಳ ಖಂಡನೆ ಮಾಡಿಕೊಂಡು ಭಕ್ತಿನ ಮಾಡೋ ಅಂತ ಜನನು ಇದ್ರು ಈ ಗ್ಯಾಪ್ ಅಲ್ಲಿ, ಈ 200 ವರ್ಷದ ಗ್ಯಾಪ್ ಅಲ್ಲಿ. ಸೊ ಆ ರೀತಿ ಅವ್ರನ್ನೆಲ್ಲ ಸಂಪ್ರದಾಯದಿಂದ ದಾರಿ ತಪ್ಪಿ ಹೋಗಿರೋ ಜನ. ಸೊ ಅದಕ್ಕೆ ಅಪಸಂಪ್ರದಾಯಗಳು, ಈ ತರ 13 14 ಅಪಸಂಪ್ರದಾಯಗಳು ಇತ್ತು. ಸೊ ಈ 200 ವರ್ಷ ಕಾಲದ ಸಮಯದಲ್ಲಿ ಆ ಟೈಮಲ್ಲಿ ಜಗನ್ನಾಥ್ ದಾಸ್ ಬಾಬಾಜಿ ಅವರು ಇದ್ರು. ಬಟ್ ಜಗನ್ನಾಥ್ ದಾಸ್ ಬಾಬಾಜಿ ಅವರು ಜಾಸ್ತಿ ಅಂದ್ರೆ ಭಜನಾನಂದಿ. ಅವರು ಪ್ರಚಾರ ಮಾಡಿಲ್ಲ, ಅವರು ಯಾರು ಖಂಡನೆ ಮಾಡಿಲ್ಲ. ಅವರು ಅವರು ಅವ್ರ ತನ್ನ ಪರವಾಗಿ ಅವರು ಭಕ್ತಿನ ಮಾಡ್ಕೊಂಡು ಹೋಗ್ತಾ ಇದ್ರು. ಬಟ್ ಅವ್ರ ನಂತರ ಭಕ್ತಿ ವಿನೋದ್ ಠಾಕೂರ್ ಅವರು ಬಂದ್ರು. ಸೊ ಭಕ್ತಿ ವಿನೋದ್ ಠಾಕೂರ್ ಅವರು ಈ ಅಪಸಂಪ್ರದಾಯಗಳಿಗೆ ಅವರು ಎಕ್ಸ್ಪೋಸ್ ಮಾಡಿ ಹೇಳಿದ್ರು ಯಾವ ತರ ಹ್ಮ್, ಚೈತನ್ಯ ಮಹಾಪ್ರಭು ಅವರ ಟೀಚಿಂಗ್ಸ್ ಇಂದ ಯಾವ ತರ ದಾರಿ ತಪ್ಪಿಬಿಟ್ಟಿದ್ದಾರೆ ಅಂತ ಅವರು ಖಂಡನೆ ಮಾಡಿದ್ರು. ಅದ್ರ ಬಗ್ಗೆ ತುಂಬಾ ವಿವರವಾಗಿ ಪುಸ್ತಕಗಳನ್ನೆಲ್ಲ ಬರೆದ್ರು. ಬಟ್ ಆ ಸಮಯದಲ್ಲಿ ಭಕ್ತಿ ವಿನೋದ್ ಠಾಕೂರ್ ಅವ್ರಿಗೂ ತುಂಬಾ ದುಃಖ ಆಗ್ತಾ ಇತ್ತು. ಅವ್ರು ಹೇಳ್ತಾ ಇದ್ರು, ಆ ನನಗೆ ಆ ಈ ಮಹಾಪ್ರಭು ಮಹಾಪ್ರಭು ಅವರ ಮಿಷನ್ ಇದನ್ನ ಸ್ಥಾಪನೆ ಮಾಡೋಕೆ ನನ್ನಲ್ಲಿ ಸಾಮರ್ಥ್ಯ ಇಲ್ಲ. ನನಗೆ ಆ ಭಗವಂತ ನಿನ್ ತರ ಅಂದ್ರೆ ನಿನ್ನ ಒಂದು ರೇ ಆಫ್ ವಿಷ್ಣು ಅಂದ್ರೆ ಒಂದು ಕಿರಣ. ಭಗವಂತ ಸೂರ್ಯ ಸಮಾನ ಅಂದ್ರೆ ವಿಷ್ಣು ಸೂರ್ಯ ಸಮಾನ ಇದ್ರೆ ನಿಂದು ಒಂದು ಕಿರಣ ರೂಪದಲ್ಲಿ ಇರೋ ಒಬ್ಬ ಬಲಶಾಲಿ ಒಬ್ಬ ವ್ಯಕ್ತಿನ ಕಳಿಸು ಅಂತ ಈ ತರ ಪ್ರಾರ್ಥನೆ ಮಾಡ್ತಿರ್ತಾರೆ. ಸೊ ಇಡೀ ಸೂರ್ಯನೇ ಬೇಕಾಗಿಲ್ಲ, ಬರೀ ಸೂರ್ಯದ ಒಂದು ಕಿರಣ ಸಾಕು, ಇಡೀ ಬ್ರಹ್ಮಾಂಡನೇ ಅವರು ಉದ್ಧರಿಸಬಹುದು. ಸೊ ಅದಕ್ಕೆ ಒಂದು ಕಿರಣನ ಕಳಿಸು ಅಂತ ಈ ತರ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಒಂದು ರೇ ಆಫ್ ವಿಷ್ಣು ಅಂತ ಒಂದು ಪುಸ್ತಕನೂ ಇದೆ. ಸೊ ಈ ರೀತಿ ಪ್ರಾರ್ಥನೆ ಮಾಡಿದಾಗ ಆ ಕೆಲವೊಂದು ವರ್ಷಗಳಲ್ಲಿ ಭಕ್ತಿ ವಿನೋದ್ ಠಾಕೂರ್ ಅವ್ರಿಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹುಟ್ಟು ಬರ್ತಾರೆ. ಸೊ ಅವ್ರು ಹುಟ್ಟಿದಾಗ ಅವರಿಗೆ ಬಿಮಲ ಪ್ರಸಾದ್ ಅಂತ ಹೆಸರಿಡ್ತಾರೆ. ಆ ಸಮಯದಲ್ಲಿ ಅವ್ರು ಜಗನ್ನಾಥ್ ಪುರಿಯಲ್ಲಿ ಇರ್ತಾರೆ. ಆ ಜಗನ್ನಾಥ್ ಪುರಿಯಲ್ಲಿ ಆಮ್, ಬಿಮಲಾದೇವಿ ದೇವಸ್ಥಾನ ಇದೆ. ಬಿಮಲಾದೇವಿ ದೇವಸ್ಥಾನ ಅಲ್ಲಿ ಜಗನ್ನಾಥ್ಗೆ ಪ್ರಸಾದ ಕೊಟ್ಟ ಮೇಲೆ ಸೀದಾ ಬಿಮಲಾದೇವಿಗೆ ಹೋಗುತ್ತೆ ಆ ಪ್ರಸಾದ. ಆಮೇಲೆ ಆ ಪ್ರಸಾದ ಎಲ್ರಿಗೂ ಹಂಚ್ತಾರೆ. ಸೊ ಹಂಗಾಗಿ ಅಲ್ಲಿ ಬಿಮಲಾದೇವಿ ದೇವಸ್ಥಾನ ಇದೆ. ಸೊ ಆ ಬಿಮಲಾದೇವಿ ಅನುಗ್ರಹದಿಂದ ಬಂದಿರೋ ಈ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ವಿಮಲ ಪ್ರಸಾದ್ ಅಂತ ಹೆಸರಿಟ್ಟಿರ್ತಾರೆ. ಸೊ ಆಗ ಇವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಚಿಕ್ಕ ವಯಸ್ಸಲ್ಲೇ ಒಂದ್ ವರ್ಷ 2 ವರ್ಷ ಮಗು ಇರುವಾಗ್ಲೇ ಜಗನ್ನಾಥ್ ಪುರಿಯಲ್ಲಿ ರಥಯಾತ್ರೆ ನಡೆಯುವಾಗ ಆ ರಥ ಅವ್ರ ಮನೆ ಎದುರುಗಡೆನೆ ಆ ಬಡದಂಡ ಅಂತ ಹೇಳ್ತಾರೆ. ಬಡದಂಡ ಅಂದ್ರೆ ಅದು ಆ ಗ್ರ್ಯಾಂಡ್ ರೋಡ್ ಅಂತ. ಸೊ ಅಲ್ಲಿ ನಿಂತೋಗ್ಬಿಡತ್ತೆ. ಸೊ ಆ ರಥ ಅಲ್ಲಿ ನಿಂತ್ಕೊಂಡಾಗ ಆ ರಥ ಮುಂದೆನೆ ಹೋಗೋದಿಲ್ಲ.
ಸೊ ಆಗ ಭಕ್ತಿವಿನೋದ್ ಠಾಕೂರ್ ಅವ್ರ ಹೆಂಡತಿ, ಓ ಈಗ ಇದೇ ಸಿಕ್ಕಿದ್ದ ಅವಕಾಶ ಇದೆ ಅಂತ ಮಗುನ ಕರ್ಕೊಂಡ್ಬಂದು ಜಗನ್ನಾಥ್ ಚರಣ ಕಮಲಗಳಲ್ಲಿ ಇಡ್ತಾಳೆ. ಸೊ ಆಗ ಆ, ಚಿಕ್ಕ ಮಗು ಆಗಿರೋ ಬಿಮಲ ಪ್ರಸಾದ ಆ, ಜಗನ್ನಾಥ್ ಮೇಲೆ ಹತ್ತಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಆಗ ಜಗನ್ನಾಥ್ ಕತ್ತಿಂದ ಒಂದು ಗಾರ್ಲೆಂಡ್, ಒಂದು ಹೂಮಾಲೆ ಆ ಆ ಮಗುಗೆ ಬೀಳುತ್ತೆ, ಮಗು ಮೇಲೆ ಬೀಳುತ್ತೆ. ಸೊ ಅವಾಗ ಆ, ಭಕ್ತಿವಿನೋದ್ ಠಾಕೂರ್ ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ಯಾಕೆಂದ್ರೆ ಭಕ್ತಿವಿನೋದ್ ಠಾಕೂರ್ ಅವ್ರಿಗೆ ಎಷ್ಟೋ ಜನ ಮಕ್ಕಳಿದ್ರು, 10 ಜನ ಮಕ್ಕಳು ಮೇಲೆ. ಸೊ ಈ ಮಗು ಮೇಲೆ ಆ ಜಗನ್ನಾಥನ ಹೂವಿನ ಹಾರ ಬೀಳೋದ್ರಿಂದ ಅವ್ರಿಗೆ ಕನ್ಫರ್ಮ್ ಆಗತ್ತೆ, ನಾನು ಪ್ರಾರ್ಥನೆ ಮಾಡಿರೋ ಆ, ಈ ಸೂರ್ಯನ ಒಂದು ಕಿರಣನ ಕಳಿಸುವಂತ ಪ್ರಾರ್ಥನೆ ಮಾಡಿದಕ್ಕೆ ಆ ಮಗು ಇವನೇ ಇರಬೇಕು ಅಂತ ಅದು ಕನ್ಫರ್ಮ್ ಆಗತ್ತೆ. ಸೊ ಈ ರೀತಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ಭಗವಂತನ ಅನುಗ್ರಹ ಇತ್ತು, ಭಗವಂತನ ಒಂದು ಆ ಶಕ್ತ್ಯಾವೇಶ ಅಂಶ ಅಂತಾನು ಹೇಳ್ಬಹುದು. ಸೊ ಆ ರೀತಿ ಭಗವಂತನೇ ಕಳಿಸಿರೋದು, ನಿತ್ಯ ಸಿದ್ಧ ಪಾರ್ಷದರು. ಸೊ ಈ ಪ್ರಪಂಚಕ್ಕೆ ಆ, ಈ ಪ್ರಪಂಚದಲ್ಲಿ ಹುಟ್ಟು ಬಂದಿರೋ ವ್ಯಕ್ತಿ ಅಲ್ಲ. ಪ್ರಭುಪಾದರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ಯಾವಾಗ್ಲೂ ಹಿ ಈಸ್ ಅ ವೈಕುಂಠ ಮ್ಯಾನ್, ಅವರು ವೈಕುಂಠ ವ್ಯಕ್ತಿ, ಅವರು ವೈಕುಂಠ ಪುರುಷ ಅಂತ ಯಾವಾಗ್ಲೂ ಹೇಳೋರು. ಯಾಕಂದ್ರೆ ಈ ಪ್ರಪಂಚದವರೇ ಅಲ್ಲ ಅಂತ. ಸೊ ಈ ರೀತಿ ಅವರು ಅವ್ರ ಜೀವನದಲ್ಲಿ ಎಷ್ಟೋ ಘಟನೆಗಳಿದೆ. ಒಂದು 4 ವರ್ಷ ವಯಸ್ಸಲ್ಲಿ ಒಂದು ಸರ್ತಿ ಭಕ್ತಿವಿನೋದ್ ಠಾಕೂರ್ ಅವರು ಒಂದು ಮಾವಿನ ಹಣ್ಣು ಭಗವಂತನಿಗೆ ಭೋಗ ಇಡ್ಬೇಕಂತ ಇಟ್ಟಿರ್ತಾರೆ. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಬಂದು ಅದನ್ನ ತಿನ್ಬೇಕು ಅಂತ ಕೇಳ್ಕೊಂತಾರೆ. ಸೊ ಆಗ ಭಕ್ತಿವಿನೋದ್ ಠಾಕೂರ್ ಅವ್ರು ಬೈತಾರೆ, ಯಾಕೆ ನೀನು ತಿನ್ಬೇಕಂತ ಇದೆಯಾ, ಇದು ಇನ್ನು ಭಗವಂತನಿಗೆ ಇದು ಭೋಗ ನಾನು ಕೊಡ್ಬೇಕಾಗಿರೋದು, ಇದು ಭಗವಂತನಿಗೆ, ಭಗವಂತ ತಿಂದ ಮೇಲೇನೆ ಮಾತ್ರ ನಾವು ಆ ಪ್ರಸಾದವನ್ನು ಸ್ವೀಕರಿಸ್ಬೇಕು ಅಂತ ಬೈತಾರೆ. ಸೊ ಆಗ ಆ ಚಿಕ್ಕ ಮಗು ಬಿಮಲ ಪ್ರಸಾದ ತುಂಬಾ ಬೇಜಾರ್ ಮಾಡ್ಕೊಂಡು, ಬೇಜಾರಂದ್ರೆ ತಂದೆ ಮೇಲಲ್ಲ, ನಾನ್ ಎಂತ ದೊಡ್ಡ ಪಾಪಿ, ನಾನೆಂತ ಅಪರಾಧ ಮಾಡಿದೆ ಅಂತ ಬೇಜಾರ್ ಮಾಡ್ಕೊಂಡು, ಭಗವಂತನಿಗೆ ಕೊಡ್ಬೇಕಾಗಿರೋ ಹಣ್ಣನ್ನ ನಾನ್ ತಿನ್ಬೇಕಂತ ಯೋಚನೆ ಮಾಡಿದೆ ಅಂತ ಹೇಳಿ ಅವರು ಒಂದು ಪ್ರತಿಜ್ಞೆಯನ್ನ ಮಾಡ್ತಾರೆ. ನಾನು ಇಡೀ ಜನ್ಮ, ಚಿಕ್ಕ ಮಗು ಪ್ರತಿಜ್ಞೆ ಯಾರು ಮಾಡ್ತಾರೆ, ಯಾರೋ ದೊಡ್ಡ ಏನಂತಾರೆ ಭೀಷ್ಮ ಪಿತಾಮಹ, ಇಲ್ಲ ಯಾರೋ ದೊಡ್ಡ ಬ್ರಹ್ಮಚಾರಿ, ಇಲ್ಲ ದೊಡ್ಡ ಸನ್ಯಾಸಿ ಪ್ರತಿಜ್ಞೆ ಮಾಡಿದ್ರೆ ಚೆನ್ನಾಗ್ ಕಾಣಿಸುತ್ತೆ. ಚಿಕ್ಕ ಮಗು 2-3 ವರ್ಷದ ಮಗು ಪ್ರತಿಜ್ಞೆ ಮಾಡಿದ್ರೆ ಜೋಕ್ ತರ ಇರತ್ತೆ ಅಲ್ವಾ. ಆದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹಾಗಲ್ಲ. ಆ ಚಿಕ್ಕ ವಯಸ್ಸಲ್ಲಿ LKG ಹೋಗೋ ಮಗು ಆ ಟೈಮಲ್ಲಿ ಒಂದು ಪ್ರತಿಜ್ಞೆ ಮಾಡಿರೋದೇನಂದ್ರೆ, ನಾನು ಇಡೀ ಜನ್ಮ ನಾನು ಇವತ್ತು ಮಾವಿನ ಹಣ್ಣು ತಿನ್ನಲ್ಲ ಅಂತ. ಆ ರೀತಿ. ಸೊ ಆ ಅದನ್ನ ಅವರು ಇಡೀ ಜನ್ಮ ಅವರು ಅದನ್ನ ಫಾಲೋ ಮಾಡಿದ್ರು. ಅವರು ವಯಸ್ಸಾದ್ಮೇಲೂ, ಅವ್ರ 60 ವರ್ಷ ಆದ್ಮೇಲೂ ಯಾರೋ ಅವ್ರಿಗೆ ಶಿಷ್ಯರು ಒಂದು ಮಾವಿನ ಹಣ್ಣು ತಂದು ಕೊಟ್ರೆ, ಇಲ್ಲಿಲ್ಲ ಬೇಡ, ನಾನು ಅದನ್ನ ನೋಡೋದು ಇಲ್ಲ, ನಾನು ದೊಡ್ಡ ಅಪರಾಧಿ, ನಾನು ಭಗವಂತನಿಗೆ ಅಪರಾಧ ಮಾಡಿದೆ, ನಾನು ಯಾವತ್ತೂ ತಿನ್ನಲ್ಲ ಅಂತ ಹೇಳ್ತಾ ಇದ್ರು. ಸೊ ಈ ರೀತಿ ಅವರು ಎಲ್ಲ ಇಡೀ ವಯಸ್ಸು ಈ ತರ ಅದನ್ನ ಚಿಕ್ಕ ವಯಸ್ಸಲ್ಲಿ ಆ ಪ್ರತಿಜ್ಞೆ ಮಾಡಿದ್ದನ್ನ ಅವರು ಫಾಲೋ ಮಾಡ್ತಾ ಇದ್ರು. ಅಂದ್ರೆ ಇದರಿಂದ ಏನ್ ಕಲಿಬಹುದು ಅಂದ್ರೆ ದೃಢತೆ, ಭಗವಂತನ ಭಕ್ತಿಯಲ್ಲಿ ದೃಢತೆ. ಆಮೇಲೆ ಭಗವಂತನಿಗೆ ಒಂದು ಚಿಕ್ಕದಾಗಿ ಏನೋ ಒಂದು ಅಪರಾಧ ಮಾಡಿದ್ರು ನಾವೇ ಹೇಗೆ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಈ ಪಾಠಗಳನ್ನು ನಾವು ಕಲಿತೀವಿ. ಯಾಕೆಂದ್ರೆ ಭಗವಂತನ ಭಕ್ತಿ ಅಷ್ಟು ಚೀಪ್ ಅಲ್ಲ. ಸೊ ಭಗವಂತ ದೇವೋತ್ತಮ ಪರಮಪುರುಷ ಕೃಷ್ಣ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್. ಸೊ ಭಗವಂತನ ಸಂಬಂಧದಲ್ಲಿ ಏನೇ ತಪ್ಪು ಅಪರಾಧ ಮಾಡಿದ್ರೆ ನಾವು ಯಾವ ತರ ಪ್ರತಿಜ್ಞೆಗಳನ್ನು ತಗೋಬೇಕು. ನಾವು ಪ್ರತಿಜ್ಞೆಗಳು ತಗೋತೀವಿ, ಆದ್ರೆ 1-2 ದಿವಸ ಆದ್ಮೇಲೆ ಅದರ ಖಂಡನೆ ಮಾಡ್ಬಿಡ್ತೀವಿ. ಸೊ ಆ ರೀತಿ ನಮ್ಮಲ್ಲಿ ದೃಢತೆ ಇರೋಲ್ಲ. ಆದ್ರೆ ಮಹಾಪುರುಷರಿಂದ ನಾವು ಕಲಿಬಹುದು ದೃಢತೆ ಹೇಗಿರ್ಬೇಕು ಅಂತ. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು 7 ವರ್ಷ ಇದ್ದಾಗ ಅವರು ಒಂದು ಪಾಠಶಾಲೆಗೆ ಹೋಗ್ತಾ ಇದ್ರು. ಆ ಪಾಠಶಾಲೆಯಲ್ಲಿ ಟೀಚರ್ ಅವರು ಪಾಠ ಮಾಡ್ತಾ ಇದ್ರು. ಅವ್ರ ಟೀಚರ್ ಅವರು ಪಾಠ ಮಾಡುವಾಗ ಅವರು ನರೋತ್ತಮ್ ದಾಸ್ ಠಾಕೂರ್ ಅವರು ಪ್ರಾರ್ಥನಾ ಅಂತ ಒಂದು ಭಜನ್ ಪುಸ್ತಕ ಇದೆ, ಅದನ್ನ ತೆಗೆದು ಅದನ್ನ ಓದ್ತಾ ಇದ್ರು. ಸೊ ಟೀಚರ್ಗೆ ಕೋಪ ಬಂದು, ನೀನೇನು ಪಾಠದಲ್ಲಿ ಗಮನನೇ ಕೊಡ್ತಾ ಇಲ್ಲ, ನೀನು ಎದ್ದೇಳು, ನಿಂತ್ಕೋ, ನಿನ್ಗೆ ಪ್ರಶ್ನೆ ಕೇಳ್ತೀನಿ, ನೀನು ಉತ್ತರ ಕೊಡು ಅಂತ ಒಂದು ಟಕ ಟಕ ಅಂತ ಒಂದು 4-5 ಪ್ರಶ್ನೆಗಳನ್ನು ಟೀಚರ್ ಕೇಳ್ತಾಳೆ. ಸೊ ಆಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಸೊ ಟೀಚರ್ಗೆ ತುಂಬಾ ಆಶ್ಚರ್ಯ ಆಗತ್ತೆ, ಇವನು ಪಾಠದಲ್ಲಿ ಗಮನನೇ ಕೊಡ್ತಾ ಇಲ್ಲ,
ಅದು ಯಾವುದೋ ಒಂದು ಪುಸ್ತಕ ನೋಡ್ಕೊಂಡು ಓದ್ತಾ ಇದ್ದಾನೆ. ಸೊ ಆದ್ರೂ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ ಅಂತ ತುಂಬಾ ಆಶ್ಚರ್ಯ ಆಗುತ್ತೆ. ಸೊ ಆಗ ಹ್ಮ್ ಟೀಚರ್ಗೆ ನಾಚಿಕೆ ಬಂದ್ಬಿಡುತ್ತೆ. ಆಮೇಲೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು, ಸರಿ ಆಯ್ತು ಇವಾಗ ನಾನು ಓದ್ಲಾ ಈ ಪುಸ್ತಕ ಅಂತ ಕೇಳಿ ಮತ್ತೆ ತಿರ್ಗಾ ನರೋತ್ತಮ್ ದಾಸ್ ಠಾಕೂರ್ ಅವ್ರ ಪುಸ್ತಕನ ಓದ್ತಿರ್ತಾರೆ. ಸೊ ಈ ರೀತಿ ಅವರು ತುಂಬಾ ಅಂದ್ರೆ ಎಕ್ಸ್ಪರ್ಟ್. ಒಂದೇ ಸಮಯದಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡೋರು. ಎಲ್ಲ ಒಂದೇ ಸಮಯದಲ್ಲಿ ಬೇರೆ ಕಡೆನೂ ಕೇಳಿಸ್ಕೊಳ್ಬಹುದು, ಇನ್ನೊಂದು ಕಡೆ ಮನಸ್ಸು ಗಮನ ಓದ್ತಾ ಇರಬಹುದು. ಈ ತರ ಸಾಧಾರಣ ಮನುಷ್ಯರಿಂದ ಸಾಧ್ಯನೇ ಇಲ್ಲ. ಒಂದು 7 ವರ್ಷ ವಯಸ್ಸದಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಆ ಏನಂತಾರೆ, ಇಡೀ ಇಂಗ್ಲಿಷ್ ಡಿಕ್ಷನರಿನ ಒಂದು ರೂಮಲ್ಲಿ ಕೂತ್ಕೊಂಡು ಅವ್ರು 7 ದಿವಸ ಆ ಒಂದೇ ಒಂದು ರೂಮಲ್ಲಿ ಕೂತ್ಕೊಂಡು ಇಡೀ ಇಂಗ್ಲಿಷ್ ಡಿಕ್ಷನರಿನೇ ಓದ್ಬಿಡ್ತಾರೆ. ಸೊ ಹಂಗಾಗಿ ಅವರು ಇಂಗ್ಲಿಷಲ್ಲಿ ಎಕ್ಸ್ಪರ್ಟ್ ಆಗ್ತಾರೆ. ಹಂಗಾಗಿ ಮುಂದೆ ಅವರು ಇಂಗ್ಲಿಷಲ್ಲಿ ಎಷ್ಟೋ ಬುಕ್ಸ್ಗಳನ್ನ ಬರೀತಾರೆ. ಸೊ ಇದು ನಾವು ಎಷ್ಟೋ ಜನ ನಾವು ಸಾಧಾರಣವಾಗಿ PhD ಮಾಡ್ಕೊಂಡ್ಬಿಟ್ಟು ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿ PhD ಮಾಡಿ ಅದು ಇದು ಎಲ್ಲ ಮಾಡಿ ನಾವು ಏನೋ ಜರ್ನಲಿಸಮು ಅದು ಇದು ಎಲ್ಲ ಮಾಡ್ತೀವಿ. ಆದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರ ಹಾಗಲ್ಲ. ಚಿಕ್ಕ ಮಗು ವಯಸ್ಸಲ್ಲಿ 7 ದಿವಸದಲ್ಲಿ ಒಂದೇ ರೂಮಲ್ಲಿ ಕೂತ್ಕೊಂಡು ಓದ್ಬಿಟ್ಟು ಎಲ್ಲ ಅದನ್ನ ಕುಡಿದ್ಬಿಟ್ಟು ಸಂಪೂರ್ಣ ಇಂಗ್ಲಿಷ್ ಕಲ್ತ್ಬಿಟ್ಟಿದ್ರು. ಆ ರೀತಿ ಅವರು 10 ವರ್ಷದಲ್ಲಿ ಅವರು ಸಿದ್ಧಾಂತ ಶಿರೋಮಣಿ ಅಂದ್ರೆ ಆಮ್, ಸೂರ್ಯ ಸಿದ್ಧಾಂತ ಅಂದ್ರೆ ಅಸ್ಟ್ರಾಲಜಿ ಮತ್ತೆ ಅಸ್ಟ್ರಾನಮಿಯಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ. ಎಲ್ಲ ಪುಸ್ತಕಗಳನ್ನ ಓದ್ಬಿಟ್ಟಿರ್ತಾರೆ. ಭೃಗು ಸಂಹಿತ, ಸೂರ್ಯ ಸಿದ್ಧಾಂತ. ಸೊ ಈ ರೀತಿ ಸಿದ್ಧಾಂತ ಶಿರೋಮಣಿ ಅಂತ ಬುಕ್ ಬರ್ತಿರ್ತಾರೆ. ಸೊ ಹಂಗಾಗಿ ಅವ್ರಿಗೆ ಅವ್ರು ಇಷ್ಟು ನಾಲೆಜ್ ಇರತ್ತೆ ಅವ್ರಿಗೆ. ಗವರ್ಮೆಂಟ್ ಕಡೆಯಿಂದ ಅವ್ರಿಗೆ ಆ ವಯಸ್ಸಲ್ಲಿ ಆ, ಏನಂತಾರೆ, ಆ, ಒಂದು ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಡಬಲ್ ಡಿಗ್ರಿ ಟ್ರಿಪಲ್ ಡಿಗ್ರಿ ಅಂತ ಹೇಳ್ತೀವಲ್ಲ ಆ ರೀತಿ ಅವ್ರಿಗೆ ಒಂದು ಟೈಟಲೇ ಕೊಟ್ಬಿಟ್ಟಿದ್ರು. ಸರಸ್ವತಿ ಅಂತ ಟೈಟಲ್ ಅವ್ರಿಗೆ ಬಂದ್ಬಿಟ್ಟಿತ್ತು, ಅಷ್ಟು ಎಕ್ಸ್ಪರ್ಟ್ ಇರೋದ್ರಿಂದ. ಸೊ ಅವ್ರಿಗೆ ಆ 14-15 ವಯಸ್ಸಲ್ಲೇ ಅವ್ರಿಗೆ ಆ ಒಂದು ಒಳ್ಳೆ ಒಳ್ಳೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಅಸ್ಟ್ರಾಲಜಿ ಹೆಡ್ ಮಾಡೋಕೆ ಅಂತಾನು ಅವ್ರಿಗೆ ಒಂದು ಅವಕಾಶ ಇತ್ತು. ಆದ್ರೆ ಅವ್ರು ಅದನ್ನ ಆಮೇಲೆ ರಿಜೆಕ್ಟ್ ಮಾಡ್ಬಿಡ್ತಾರೆ, ತಗೊಳ್ಳೋದಿಲ್ಲ. ಸೊ ಈ 16 ವರ್ಷದಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಒಂದು ಮೆಡಿಟೇಷನ್ ಗ್ರೂಪ್ ನ ಶುರು ಮಾಡ್ತಾರೆ. ಆ ಮೆಡಿಟೇಷನ್ ಗ್ರೂಪ್ ಹೆಸರು ಬಂದು ಆಗಸ್ಟ್ ಅಸೆಂಬ್ಲಿ ಅಂತ. ಅದರಲ್ಲಿ ಒಂದು ನಿಯಮ ಇರತ್ತೆ. ಏನ್ ನಿಯಮ ಅಂದ್ರೆ ಎಲ್ಲರೂ ಪ್ರತಿಜ್ಞೆ ಮಾಡಬೇಕು, ನಾನು ಜೀವನ ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಒಂದು ಪ್ರತಿಜ್ಞೆ ಮಾಡಬೇಕು. ಸೊ ಎಲ್ರು ಜೋಶಲ್ಲಿ ಎಲ್ಲ ಪ್ರತಿಜ್ಞೆಯನ್ನ ತಗೊಳ್ತಾರೆ. ಒಂದ್ 10 ವರ್ಷ ಆದ್ಮೇಲೆ ಬರೀ ಒಬ್ರೇ ಒಬ್ ಬರೀ ಒಬ್ಬ ವ್ಯಕ್ತಿ ಉಳ್ಕೊಂತಾನೆ. ಅದು ಯಾರಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಇನ್ಯಾರು ಉಳ್ಕೊಳ್ಳೋದಿಲ್ಲ ಆ ಗ್ರೂಪ್ ಅಲ್ಲಿ. ಎಲ್ರು ನಮ್ ಕೈಯಲ್ಲಿ ಆಗೋದಿಲ್ಲ ಅಂತ, ಬ್ರಹ್ಮಚರ್ಯ ಪಾಲನೆ ಮಾಡೋದಾಗಲ್ಲ ಅಂತ ಎಲ್ಲ ಹೊರಟೋಗಿರ್ತಾರೆ. ಸೊ ಈ ತರ ಅವರು ತುಂಬಾ ದೃಢತೆ ಜಾಸ್ತಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರಲ್ಲಿ. ಒಂದು ಸರ್ತಿ ಭಕ್ತಿವಿನೋದ್ ಠಾಕೂರ್ ಅವ್ರಿಗೆ ಆ ಆ, ಪ್ರಚಾರ ಮಾಡಕ್ಕೆ ಅಂತ ಕರೆದಿರ್ತಾರೆ. ಸೊ ಬ್ರಾಹ್ಮಣ ಬ್ರಾಹ್ಮಣ ಮತ್ತೆ ವೈಷ್ಣವ ಆ, ಅಂತ ಒಂದು ಟಾಪಿಕ್ ಕೊಟ್ಟಿರ್ತಾರೆ. ಆದ್ರೆ ವಿನೋದ್ ಠಾಕೂರ್ ಅವ್ರಿಗೆ ತುಂಬಾ ಆ ಕಾಯಿಲೆ ಬಂದಿರತ್ತೆ, ಮೈ ಹುಷಾರಿರೋದಿಲ್ಲ. ಸೊ ಹಾಗಾಗಿ ಆ, ಹ್ಮ್, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರನ್ನ ಕಳಿಸಿರ್ತಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರ ವಯಸ್ಸು ತುಂಬಾ ಕಡಿಮೆ, ಟೀನೇಜರ್ ಅವರು, ತುಂಬಾ ಚಿಕ್ಕ ವಯಸ್ಸು. ಸೊ ಆಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಹೋಗಿ 3 ಗಂಟೆ ಪ್ರವಚನ ಮಾಡ್ತಾರೆ. ಆ ಪ್ರವಚನದಲ್ಲಿ ಅವರು ಸ್ಟಾರ್ಟಿಂಗ್ ಅಲ್ಲಿ ಬ್ರಾಹ್ಮಣ ಯಾರು ಅಂತ ಹೊಗಳಿಕೆ ಮಾಡ್ತಾರೆ. ಬ್ರಾಹ್ಮಣ ಅಂದ್ರೆ ಹೀಗೆ, ಬ್ರಾಹ್ಮಣ ಅಂದ್ರೆ ಹಾಗೆ ಅಂತ. ಅಲ್ಲೆಲ್ಲ ಕೂತ್ಕೊಂಡಿರೋ ಸಮಾಜ ಅಲ್ಲೆಲ್ಲ ಬ್ರಾಹ್ಮಣರ ಸಮಾಜ. ಸೊ ಎಲ್ರಿಗೂ ತುಂಬಾ ಖುಷಿ ಆಗತ್ತೆ. ಸೊ ಮನು ಸಂಹಿತೆಯಿಂದ, ಮಹಾಭಾರತದಿಂದ, ಅಲ್ಲಿಂದ ಇಲ್ಲಿಂದ ಎಲ್ಲಾ ಕಡೆಯಿಂದ ಎಲ್ಲಾ ಶ್ಲೋಕಗಳನ್ನ ಎಲ್ಲ ಅವರು ಕೋಟ್ ಮಾಡಿ ಆ ತುಂಬಾ ಚೆನ್ನಾಗಿ ಪ್ರವಚನೆಯನ್ನ ಕೊಡ್ತಾರೆ. ಅದನ್ನ ಮೆಚ್ಚಿ ತುಂಬಾ ಹೊಗಳಿಕೆ ಮಾಡ್ತಾರೆ. ಆಮೇಲೆ ಬ್ರಾಹ್ಮಣನ ಹೊಗಳಿಕೆ ಮಾಡಿದ್ಮೇಲೆ ವೈಷ್ಣವ ಯಾರು ಅಂತ ಸ್ಥಾಪನೆ ಮಾಡ್ತಾರೆ. ಹೇಗೆ ವೈಷ್ಣವ ಬ್ರಾಹ್ಮಣನಿಗಿನು ಶ್ರೇಷ್ಠ, ಹೇಗೆ ವೈಷ್ಣವ ಯಾವ ವರ್ಗಕ್ಕೂ ಸೇರೋದಿಲ್ಲ,
ಎಲ್ಲ 4 ವರ್ಣ ಆಶ್ರಮಗಳಿಗೆ ಮೀರಿ ಮೇಲೆ ಇರೋ ವ್ಯಕ್ತಿ ಅಂದ್ರೆ ವೈಷ್ಣವ ಅಂತ. ಈ ರೀತಿ ಅವರು ಈ ತರ 3 ಅವರು ಒಂದು ಪ್ರವಚನ ಕೊಡ್ತಾರೆ. ಆ ಕೊನೆಗೆ ಆ ಪ್ರವಚನೆನ ಮತ್ತೆ ಬುಕ್ಕಲ್ಲೂ ಕನ್ವರ್ಟ್ ಮಾಡ್ತಾರೆ. ಒಂದು ಬುಕ್ ಇದೆ, ಬ್ರಾಹ್ಮಣ ಅಂಡ್ ವೈಷ್ಣವ ಅಂತ ಒಂದು ಪುಸ್ತಕನೇ ಇದೆ. ಅದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಈ ಕೊಟ್ಟಿರೋ ಪ್ರವಚನದ ಆಧಾರದ ಮೇಲೆ ಒಂದು ಪುಸ್ತಕನ ಪ್ರಿಂಟ್ ಮಾಡಿದ್ದಾರೆ. ಸೊ ಈ ತರ ಅವರು ಯೂತ್ ಅಲ್ಲಿ ಇಷ್ಟೆಲ್ಲ ಮಾಡಿದ್ರು. ಇದಾದ್ಮೇಲೆ ಇಪ್ಪತ್ 26ನೇ ವಯಸ್ಸಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ಆ ನಾನು ಗುರುಗಳ ಆಶ್ರಯ ಪಡಿಬೇಕು, ನಾನು ಅಧ್ಯಾತ್ಮ ಜೀವನದಲ್ಲಿ ನಾನು ಇನ್ನೂ ಮುಂದೆ ಬರಿಬೇಕು ಅಂತ ಹೇಳಿ ಭಕ್ತಿವಿನೋದ್ ಠಾಕೂರ್ ಅವ್ರ ತಂದೆನ ಕೇಳ್ತಾರೆ. ನಾನು ನಿಮ್ಮನ್ನ ಗುರುಗಳ ರೂಪದಲ್ಲಿ ಸ್ವೀಕರಿಸ್ಬೇಕು ಅಂತ. ಆದ್ರೆ ಭಕ್ತಿವಿನೋದ್ ಠಾಕೂರ್ ಅವರು ಬೇಡ ಅಂತ ಹೇಳ್ತಾರೆ. ತಂದೆ ತಂದೆ ಮಗ ಸಂಬಂಧದಲ್ಲಿ ನಾವು ಗುರು ಶಿಷ್ಯ ಸಂಬಂಧ ಬೆಳೆಸ್ಬಿಟ್ರೆ ಜನರು ಇದನ್ನ ಒಪ್ಕೊಳ್ಳೋದಿಲ್ಲ. ಏನೋ ಇದರಲ್ಲಿ ಪಾರ್ಶಿಯಾಲಿಟಿ ಇರತ್ತೆ ಅಂತ ಅನ್ಕೊಳ್ತಾರೆ. ಸೊ ಹಂಗಾಗಿ ನನ್ಗಿನ್ನು ಶ್ರೇಷ್ಠವಾಗಿರೋ ಇನ್ನೊಬ್ಬ ಮ್, ಸಾಧು ಇದ್ದಾನೆ, ಅವ್ರ ಹತ್ರ ನೀನು ಹೋಗು ಅಂತ ಹೇಳ್ತಾರೆ. ಸೊ ಗೌರ್ ಕಿಶೋರ್ ದಾಸ್ ಬಾಪೂಜಿ ಅವ್ರ ಹತ್ರ ನೀನು ಹೋಗು ಅಂತ ಹೇಳ್ತಾರೆ. ಸೊ ಗೌರ್ ಕಿಶೋರ್ ದಾಸ್ ಬಾಬೂಜಿ ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ಗೆ ಉಲ್ಟಾ. ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಇಡೀ ವಿಶ್ವದಲ್ಲೇ ದೊಡ್ಡ ಪಾಂಡಿತ್ಯದಲ್ಲಿ ಶ್ರೇಷ್ಠ ನಿಪುಣ. ಆದ್ರೆ ಗೌರ್ ಕಿಶೋರ್ ದಾಸ್ ಬಾಬೂಜಿ ಅವ್ರಿಗೆ ಓದಕ್ಕೆ ಬರೆಯೋಕ್ಕೆ ಬರೋದಿಲ್ಲ, ಇಲ್ಲಿಟ್ರೇಟ್ ಅವರು. ಹ್ಮ್ ಅಷ್ಟೇ ಅಲ್ಲ, ಅವರು ಕೆಲವೊಂದ್ ಸರ್ತಿ ಊಟ ಮಾಡ್ತಾರೆ, ಕೆಲವೊಂದ್ ಸರ್ತಿ ಊಟ ಮಾಡಲ್ಲ, ಕೆಲವೊಂದ್ ಸರ್ತಿ ಮಲಗ್ತಾರೆ, ಕೆಲವೊಂದ್ ಸರ್ತಿ ಮಲ್ಗಲ್ಲ, ಕೆಲವೊಂದ್ ಸರ್ತಿ ಬಟ್ಟೆ ಹಾಕೊಳ್ತಾರೆ, ಕೆಲವೊಂದ್ ಸರ್ತಿ ಬಟ್ಟೆ ಹಾಕೊಳ್ಳಲ್ಲ. ಈ ತರ ತುಂಬಾ ವಿಚಿತ್ರವಾಗಿ ಅವರು ನವದ್ವೀಪದಲ್ಲಿ ವಾಸ ಮಾಡ್ತಿದ್ರು. ಸೊ ಈ ರೀತಿ ಆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ತುಂಬಾ ಆ ಓದಿದವರು. ಇಡೀ ವಿಶ್ವದಲ್ಲಿ ಅವರು ದೊಡ್ಡ ಪಂಡಿತರಾಗಿದ್ರು. ಸೊ ಅವರು ಗೌರ್ ಕಿಶೋರ್ ದಾಸ್ ಬಾಬೂಜಿ ಅವ್ರನ್ನ ಭೇಟಿ ಆಗಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ನನಗೆ ದೀಕ್ಷೆ ಕೊಡಿ, ನಮ್ಮ ತಂದೆ ನನ್ನನ್ನು ಕಳಿಸಿದ್ದಾರೆ ನಿಮ್ಮ ಹತ್ರ, ದಯವಿಟ್ಟು ನನಗೆ ದೀಕ್ಷೆ ಕೊಡಿ ಅಂತ ಕೇಳ್ತಾರೆ. ಅವರು ಸರಿ ಬೇಡಪ್ಪ, ಇವತ್ತು ಒಳ್ಳೆ ದಿನ ಇಲ್ಲ, ನೀನ್ ನಾಳೆ ಬಾ ಅಂತ ಕಳಿಸ್ತಾರೆ. ಆಮೇಲೆ ಮತ್ತೆ ತಿರ್ಗಾ ಹೋಗ್ತಾರೆ. ಮತ್ತೆ ಇವತ್ತು ಯಾಕೋ ಮಳೆ ಬೀಳ್ತಾ ಇದೆ, ದಿವಸ ಚೆನ್ನಾಗಿಲ್ಲ, ಮುಂದಿನ ವಾರ ಬಾ ಅಂತ ಕಳಿಸ್ತಾರೆ. ಈ ತರ 15-16 ಸರ್ತಿ ಕಳಿಸ್ಬಿಡ್ತಾರೆ. 15ನೇ ಸರ್ತಿ ಅವರು ಹೋಗಿ ಕೇಳ್ತಾರೆ, ದಯವಿಟ್ಟು ಇವತ್ತಾದ್ರೂ ನನಗೆ ದೀಕ್ಷೆ ಕೊಡಿ ಅಂತ. ಸೊ ಭಗವಾನ್ ದಾಸ್ ಬಾಬೂಜಿ ಅವ್ರು ಹೇಳ್ತಾರೆ, ಆ, ನಾನು ಮಹಾಪ್ರಭು ಚೈತನ್ಯ ಮಹಾಪ್ರಭು ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ. ಸೊ ಅವ್ರನ್ನ ಕೇಳಲಿಲ್ಲ, ನೀನು ಮುಂದಿನ ವಾರ ಬಾ, ನಾನು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಮತ್ 16ನೇ ಸರ್ತಿ ಹೋಗ್ತಾರೆ. ಹೋಗಿ ಕೇಳ್ತಾರೆ, ಮಹಾಪ್ರಭು ಅವರು ಏನ್ ಹೇಳಿದ್ರು ಅಂತ. ಓ, ನಾನು ಮರ್ತೋಗ್ಬಿಟ್ಟೆ ಅವ್ರನ್ನ ಕೇಳೋದು, ಇನ್ ಮುಂದಿನ ವಾರ ಬಾ, ಅವಾಗ ಕೇಳ್ತೀನಿ ಅಂತ ಹೇಳಿ ಮತ್ತೆ ಕಳಿಸ್ತಾರೆ. ಸೊ ಕೊನೆಗೆ ಕೊನೆಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಹೇಳ್ತಾರೆ, ಇವತ್ತು ನೀವು ನನಗೆ ದೀಕ್ಷೆ ಕೊಡ್ಲಿಲ್ಲ ಅಂದ್ರೆ ನನ್ನ ಪ್ರಾಣನೇ ತ್ಯಜಿಸ್ಬಿಡ್ತೀನಿ, ನಾನು ಗಂಗೆಯಲ್ಲಿ ನಾನು ಜಂಪ್ ಮಾಡಿ ನನ್ನ ಪ್ರಾಣವನ್ನೇ ತ್ಯಜಿಸ್ಬಿಡ್ತೀನಿ ಅಂತ ಅಳ್ತಿರ್ತಾರೆ. ಸೊ ಆಗ ಅವ್ರದ್ದು ಈ ಸಿಚುವೇಶನ್ ನೋಡಿ ಗೌರ್ ಕಿಶೋರ್ ದಾಸ್ ಬಾಬೂಜಿ ಅವರು, ಸರಿ ಬಾ, ನಿನ್ಗೆ ನಾನು ದೀಕ್ಷೆ ಕೊಡ್ತೀನಿ ಅಂತ ಹೇಳಿ ದೀಕ್ಷೆ ಮಂತ್ರನ ಅವ್ರ ಕಿವಿಯಲ್ಲಿ ಹೇಳಿ ಅವ್ರಿಗೆ ಗಂಗದ ತಟದ ಮೇಲೇನೆ ಅವ್ರಿಗೆ ನವದ್ವೀಪದಲ್ಲಿ ಅವ್ರಿಗೆ ದೀಕ್ಷೆಯನ್ನು ಕೊಡ್ತಾರೆ. ಸೊ ಈ ತರ ದೀಕ್ಷೆ ಪಡಿಬೇಕಂದ್ರೂ ಎಷ್ಟು ಕಷ್ಟ ಪಡಬೇಕು ಅಂತ ನಾವು ಕಲಿಬಹುದು. ಸುಮ್ಮನೆ ಈಸಿಯಾಗಿ ಚೀಪಾಗಿ ಏನೋ ಯಾವುದೋ ಒಂದು ಶಿಕ್ಷಾ ಪೇಪರು ಅದು ಇದು ಬರೆದು ಯಾರೋ ಒಂದು ರೆಕಮೆಂಡ್ ಮಾಡಿರೋದ್ರಿಂದ ದೀಕ್ಷೆ ಪಡೆದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಹೃದಯದಿಂದ ಹೃದಯ ಸಂಬಂಧ ಇರಬೇಕು. ಸೊ ಆ ಸಂಬಂಧನೇ ಇಲ್ಲ ಗುರುಗಳ ಜೊತೆ ಅಂದ್ರೆ ನಾವು ದೀಕ್ಷೆ ಪಡೆದ್ರೂ ವ್ಯರ್ಥನೆ, ಯಾಕೆಂದ್ರೆ ಎಷ್ಟೋ ಜನ್ಮಗಳಾಗೋಗ್ಬಿಡುತ್ತೆ. ಸೊ ಆ ರೀತಿ ಇದೊಂದು ಪವಿತ್ರವಾದ ಸಂಬಂಧ. ನಾವು ಭಗವಂತನ ಆಶ್ರಯ ಪಡಿಬೇಕು, ಗುರುಗಳ ಸೇವೆ ಮಾಡಬೇಕು ಅಂದ್ರೆ ಆ ಸಂಬಂಧವನ್ನು ನಾವು ಬೆಳೆಸ್ಬೇಕು. ಆ, ಉತ್ಸಾಹ ಆ, ಆ, ನನ್ನ 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 ಜೀವನಕ್ಕೆ ಅರ್ಥನೇ ಇರೋದಿಲ್ಲ ಅಂತ ಹೇಳಿ ಅವರು ಸೂಸೈಡ್ ಮಾಡಕ್ಕೆ ಹೋಗಿದ್ರು. ಸೊ ಆ ರೀತಿ ಆ ತರ ನಮ್ಮ ಸಂಬಂಧ ಇರಬೇಕು. ಈ ಪಾಠನ ನಾವು ಕಲಿತೀವಿ.
ಸೊ ಈ ತರ ಭಕ್ತಿ ಆ, ಗೌರ್ ಕಿಶೋರ್ ದಾಸ್ ಬಾಬಾಜಿ ಅವರು ದೀಕ್ಷೆ ಕೊಟ್ಟ ಮೇಲೆ ಅವರು ಆ, ಅವರು ಮತ್ತೆ ಭಕ್ತಿ ವಿನೋದ್ ಠಾಕೂರ್ ಅವರು ಈ ಪ್ರಪಂಚ ಬಿಟ್ಟು ಹೋದ್ಮೇಲೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಆ, ಒಂದು ಆ, ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ. ಏನಂದ್ರೆ ಶತಕೋಟಿ ಹರಿನಾಮವನ್ನು ನಾನು ಮಾಡಬೇಕು, ಶತಕೋಟಿ ಹರೇ ಕೃಷ್ಣ ಮಂತ್ರವನ್ನು ನಾನು ಹೇಳಬೇಕು ಅಂತ. ಆ ಶತಕೋಟಿ ಹರೇ ಕೃಷ್ಣ ಮಂತ್ರ ಹೇಳೋಕೆ ಅವರು 10 ವರ್ಷ ಪ್ರತಿದಿನ 3 ಲಕ್ಷ ಹೆಸರುಗಳು, 3 ಲಕ್ಷ ಹೆಸರು ಅಂದ್ರೆ 192 ರೌಂಡ್ಸ್, 192 ರೌಂಡ್ ಹರೇ ಕೃಷ್ಣ ಮಂತ್ರಗಳು. ಅಂದ್ರೆ ಹರಿದಾಸ್ ಠಾಕೂರ್ ಅವ್ರು ಏನ್ ಮಾಡಿದ್ರಲ್ಲ ಅದನ್ನ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಮಾಡಿದ್ರು. ಆದ್ರೆ ಬರೀ 10 ವರ್ಷ ಮಾಡಕ್ಕೆ ಆಯ್ತು. ಸೊ ಅವ್ರು 10 ವರ್ಷ 192 ರೌಂಡ್ಸ್ ಹರೇ ಕೃಷ್ಣ ಮಂತ್ರವನ್ನು ಜಪಿಸ್ತಾ ಇದ್ರು. ಬೆಳಿಗ್ಗೆಯಿಂದ ಮಧ್ಯರಾತ್ರಿವರೆಗೂ ಬರೀ ಹರೇ ಕೃಷ್ಣ ಮಂತ್ರವನ್ನು ಜಪಿಸ್ತಾ ಇದ್ರು. ಶತಕೋಟಿ ಹರೇ ಕೃಷ್ಣ ಮಂತ್ರಗಳನ್ನು ಜಪಿಸ್ಬೇಕಂತ ಆ ಪ್ರತಿಜ್ಞೆ ಮಾಡಿ ಒಂದು ಚಿಕ್ಕದಾಗಿ ಒಂದು ಗುಡಿಸಲು, ಅದರಲ್ಲಿ ಕೂತ್ಕೊಂಡು ನವದ್ವೀಪದಲ್ಲಿ. ನವದ್ವೀಪ ಅಂದ್ರೆ ಈಗಿರೋ ಮಾಯಾಪುರ್ ತರ ಅಲ್ಲ. ಆ ಸಮಯದಲ್ಲಿ ಬರೀ ಕಾಡು, ಕಾಡಂದ್ರೆ ಚೇಳು ಹಾವು ಬರೀ ಇದೆ. ಆಮೇಲೆ 10 ವರ್ಷ ಅವರಲ್ಲೇ ಕೂತ್ಕೊಂಡು ಜಪ ಮಾಡಿದ್ರು. ಆ ದಿವಸದಲ್ಲಿ ಯಾರೋ ಒಬ್ರು ಒಂದೇ ಒಂದು ಸರ್ತಿ ಹೆದರ್ಕೊಂಡು ಬಂದು ಅವ್ರಿಗೆ ಒಂದ್ ಸ್ವಲ್ಪ ಪ್ರಸಾದ ಕೊಟ್ಟು ಓಡೋಗ್ಬಿಡೋರು. ಯಾಕೆ ಅಂದ್ರೆ ಅದು ಕಾಡು ಜಾಗದಲ್ಲಿ ಯಾರೋ ಅವ್ರ ಜೊತೆ ಕುತ್ಕೊಂಡು ಅವ್ರ ಕತೆ ಕೇಳೋ ಅವಶ್ಯಕತೆ ಎಲ್ಲ ಏನು ಬೇಡ ಅಂತ ಹೋಗ್ಬಿಡ್ತಾ ಇದ್ರು. ಸೊ ಆ ರೀತಿ ಹ್ಮ್ ಅವರು ಕಾಡಲ್ಲಿ ಕೂತ್ಕೊಂಡು ಹಗಲು ರಾತ್ರಿ ಹರಿಕೃಷ್ಣ ಮಂತ್ರವನ್ನು ಜಪಿಸ್ತಾ ಇದ್ರು. ಆ ಮಳೆ ಬೀಳೋವಾಗ ಆ ಗುಡ್ಸಲ ಅಷ್ಟೇ, ಏನಂದ್ರೆ ಎಲ್ಲ ತೂತುಗಳು. ಸೊ ಹಂಗಾಗಿ ಆ ಮಳೆ ಬಿದ್ರು ಅವ್ರು ಒಂದ್ ಛತ್ರಿ ಹಿಡ್ಕೊಂಡು ಹಗಲು ರಾತ್ರಿ ಒಂದ್ ಛತ್ರಿ ಹಿಡ್ಕೊಂಡು ಆ ಛತ್ರಿ ಕೆಳಗಡೆ ಕೂತ್ಕೊಂಡು ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ ಅಂತ ಇಡೀ ದಿನ ಇಡೀ ರಾತ್ರಿ ಜಪ ಮಾಡೋರು. ಸೊ ಈ ತರ ಒಂದು ಶತಕೋಟಿ ಅಂದ್ರೆ 1 ಬಿಲಿಯನ್ ಹೋಲಿ ನೇಮ್ಸ್, 1 ಶತಕೋಟಿ ಹರೇ ಕೃಷ್ಣ ಮಂತ್ರವನ್ನು ಜಪಿಸಿದ್ರು. ಅವ್ರು ನೇರವಾಗಿ ನಾನಿವಾಗ ನಮ್ಮ ಗುರುಗಳೆಲ್ಲ ಇವಾಗ ನಾನೇ ಗುರುಗಳಾಗ್ಬೇಕು ಅಂತ ಹೇಳಿ ಅವರು ಆತರ ಪ್ರಚಾರ ಶುರು ಮಾಡಿಲ್ಲ. ಅವರು ನಾನ್ ಪವಿತ್ರನಾಗ್ಬೇಕು, ಮೊದಲು ಪವಿತ್ರನೇ ಮುಂಚೆಯಿಂದಾನೇ ಅವರು ಶುದ್ಧ ನಿತ್ಯ ಸಿದ್ಧ ಪಾರ್ಷದರು. ಆದ್ರೂ ನಾನ್ ಪವಿತ್ರನಾಗ್ಬೇಕು ಅಂತ ಹೇಳಿ ಶತಕೋಟಿ ನಾಮಸ್ಮರಣೆಗಳನ್ನು ಮಾಡಿದ್ರು. ಅದಾದ್ಮೇಲೆ ಅವರು ಗೌರಕಿಶೋರ್ ದಾಸ್ ಬಾಬುಜಿ ಅವರು ಫೋಟೋಯಿಂದಾನೇ ಅವರು ಸನ್ಯಾಸವನ್ನು ತಗೊಂಡ್ರು. ಸೊ ಈ ತರ, ಯಾಕೆಂದ್ರೆ ಆ ಸಮಯದಲ್ಲಿ ಸನ್ಯಾಸ ಕೊಡಕ್ಕೂ ಯಾರು ಲಾಯಕ್ ಇರ್ಲಿಲ್ಲ. ಹ್ಮ್ ಯಾಕೆಂದ್ರೆ ಎಲ್ರು ಬಾಬಾಜಿ ವೇಷ ಹಾಕೊಂಡು ಅಪಸಂಪ್ರದಾಯಗಳಲ್ಲಿ ಎಲ್ಲ ತಪ್ಪಾಗಿ ನಡ್ಕೊಳ್ತಾ ಇದ್ರು. ಸೊ ಯಾರಿಗೂ ಅರ್ಹತೆ ಇರ್ಲಿಲ್ಲ ಅವ್ರಿಗೆ ಸನ್ಯಾಸ ಕೊಡಕ್ಕೆ ಅಂತ ಅವ್ರ ಗುರುಗಳ ಫೋಟೋಯಿಂದಾನೇ ಅವ್ರು ಸನ್ಯಾಸವನ್ನು ಸ್ವೀಕರಿಸ್ತಾರೆ. ಆಮೇಲೆ ಪ್ರಚಾರ ಶುರು ಮಾಡ್ತಾರೆ. ಸೊ ಅವರ ಪ್ರಚಾರ ಮಾಡಿದಾಗ ತುಂಬಾ ಅವರ ಪ್ರಮುಖವಾದ ತುಂಬಾ ಆ, ಶಿಷ್ಯರಿದ್ದಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ಪ್ರಮುಖವಾದ ಶಿಷ್ಯರಲ್ಲಿ ಅನಂತ ವಾಸುದೇವ್ ಅಂತ ಒಬ್ರು ಇರ್ತಾರೆ, ಕುಂಜ ಬಿಹಾರಿ ವಿದ್ಯಾನಿಧಿ ಅಂತ ಒಬ್ರು ಇರ್ತಾರೆ, ಆಮೇಲೆ ಭಕ್ತಿ ರಕ್ಷಕ್ ಶ್ರೀಧರ್ ಮಹಾರಾಜ್ ಅಂತ ಇದ್ದಾರೆ, ಆಮೇಲೆ ಭಕ್ತಿ ಪ್ರಜ್ಞಾನ್ ಕೇಶವ್ ಮಹಾರಾಜ್ ಅಂತ ಇದ್ದಾರೆ. ಸೊ ಇವರೆಲ್ಲ ಪ್ರಮುಖವಾದ ಶಿಷ್ಯರು ಅವ್ರಿಗೆ. ಶ್ರೀಲ ಪ್ರಭುಪಾದರು ಅಷ್ಟೇ, ಶ್ರೀಲ ಪ್ರಭುಪಾದರು ತುಂಬಾ ಪ್ರಿಯ ಶಿಷ್ಯರು ಅವ್ರಿಗೆ. ಸೊ ಈ ರೀತಿ ಆ 64 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಆ ಮಠಗಳು ಅಂದ್ರೆ ಸುಮ್ಮನೆ ಸಾಧಾರಣ ಮಠಗಳಲ್ಲ. ನಾಮಹಟ, ನಾವು ಹೇಗೆ ಇಸ್ಕಾನ್ ನಾಮಹಟ ಹೇಗೆ ಓಪನ್ ಮಾಡ್ತೀವಿ ಆ ತರ ಅಲ್ಲ. ಈ ಮಠಗಳು ತುಂಬಾ ಸಂಪೂರ್ಣವಾಗಿ ದೊಡ್ಡ ದೇವಸ್ಥಾನ ಇರತ್ತೆ. ಆಮೇಲೆ ವಾಸ ಮಾಡೋಕೆ ಎಲ್ಲ ಆ ಏನಂತಾರೆ ರೂಮ್ಗಳು ಎಲ್ಲ ಇರತ್ತೆ. ಸೊ ಈ ರೀತಿ ದೊಡ್ಡ ದೊಡ್ಡ ಮಠಗಳು, 64 ಮಠಗಳನ್ನ ಇಡೀ ಭಾರತ ದೇಶದಲ್ಲಿ ಅವರು ಸ್ಥಾಪನೆ ಮಾಡಿದ್ರು. ಪಾಶ್ಚಾತ್ಯ ದೇಶಕ್ಕೆ ಹೋಗಿಲ್ಲ, ಆದ್ರೆ ಪಾಶ್ಚಾತ್ಯ ದೇಶಕ್ಕೆ ಹೋಗಕ್ಕೆ ಅವರು ಎಲ್ಲ ಏನಂತಾರೆ ಅವರ ಶಿಷ್ಯರಿಗೆ ಕಳಿಸ್ತಾ ಇದ್ರು. ಆದ್ರೆ ಯಾರು ಸಕ್ಸಸ್ ಪಡೆದಿಲ್ಲ ಅದರಲ್ಲಿ ಶ್ರೀಲ ಪ್ರಭುಪಾದರು ಮಾತ್ರ ಅದರಲ್ಲಿ ಸಕ್ಸಸ್ ಪಡೆದಿದ್ರು. ಸೊ ಈ ತರ 64 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಚೈತನ್ಯ ಮಹಾಪ್ರಭು ಅವರ
ಚರಣಕಮಲ ಫುಟ್ ಪ್ರಿಂಟ್ ಅದನ್ನ ಎಲ್ಲ ಸ್ಥಾಪನೆ ಮಾಡ್ತಾರೆ. ಅದನ್ನ ಇವತ್ತಿಗೂ ಕಂಟಿನ್ಯೂ ಮಾಡ್ತಿದ್ದಾರೆ, ನಮ್ಮ ಗುರು ಮಹಾರಾಜ್ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಅವರು ಇದೆಲ್ಲ ಸ್ಥಾಪನೆ ಮಾಡಿದ್ಮೇಲೆ ಬ್ರಿಟಿಷ್ ಅವ್ರ ಜೊತೆ ಅವರು ಭೇಟಿ ಆಗ್ಬೇಕು, ಅವ್ರಿಗೆ ಪ್ರಚಾರ ಮಾಡಬೇಕು ಅಂತ ಇದ್ದಾಗ ಅವರು ಸಾಧಾರಣ ಈ ಆ, ಸನ್ಯಾಸ ವೇಷದಲ್ಲೆಲ್ಲ ಅವರು ಕೋಟ್, ಹ್ಯಾಟು ಮತ್ತೆ ಮೋಟರ್ ಕಾರಲ್ಲಿ ಶೂಸು ಈ ತರ ಎಲ್ಲ ಹಾಕೊಂಡು ಬ್ರಿಟಿಷ್ ಅವ್ರ ಜೊತೆ ಭೇಟಿ ಆಗಕ್ಕೆ ಹೋಗ್ತಾ ಇದ್ರು. ಯಾಕೆಂದ್ರೆ ಬರೀ ಅವ್ರಿಗೆ ಒಂದ್ ಸ್ವಲ್ಪ ಮಾತಾಡಿಸಿ ಅವ್ರಿಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ಹೇಳಿ ಪ್ರಚಾರ ಮಾಡ್ಬೇಕು ಅಂತ ಉದ್ದೇಶದಿಂದಾನೇ ಅವರು ಈ ತರ ಎಲ್ಲ ಹಾಕೊಳ್ತಾ ಇದ್ರು. ಅದನ್ನ ಈ ಎಲ್ಲ ಜಾತಿ ಗೋಸಾಯಿ, ಗೋಸ್ವಾಮಿ ಕಾಸ್ಟ್ ಗೋಸ್ವಾಮಿ ಎಲ್ಲ ಅವ್ರು ತುಂಬಾ ಅಪಾರ್ಥ ಮಾಡ್ಕೊಂಡ್ರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರನ್ನ. ಹ್ಮ್ ಇವ್ರು ಯಾರು ಈ ತರ ಸಾಧು, ಸೂಟ್ ಬೂಟ್ ಹಾಕೊಂಡು ಹ್ಯಾಟ್ ಹಾಕೊಂಡು ಅಲ್ಲಿ ಇಲ್ಲಿ ಹೋಗ್ತಿರ್ತಾರೆ, ಅದು ಮೋಟರ್ ಕಾರಲ್ಲಿ ಹೋಗ್ತಿದ್ದಾರೆ ಅಂತ ಬೈತಾ ಇದ್ರು. ಬಟ್ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಮೂಡ್ನೇ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಜನ. ಹ್ಮ್ ಈ ಜಾತಿ ಗೋಸಾಯಿಗಳೆಲ್ಲ ನವದ್ವೀಪದಲ್ಲಿ ಆ ಆ ಪೊಲೀಸ್ ಜೊತೆ ಒಂದು ಷಡ್ಯಂತ್ರ ಮಾಡಿ ಇವ್ರನ್ನ ಸಾಯಿಸ್ಬೇಕಂತಾನೂ ಪ್ರಯತ್ನ ಮಾಡಿದ್ರು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರನ್ನ ಸಾಯಿಸ್ಬಿಡೋಣ ಅಂತಾನೂ ಪ್ರಯತ್ನ ಆದ್ರೆ ಆ ಸಮಯದಲ್ಲಿ ಭಕ್ತಿ ಪ್ರಜ್ಞಾನ್ ಕೇಶವ್ ಸ್ವಾಮಿ ಅವ್ರ ಶಿಷ್ಯರು ಅವ್ರಿಗೆ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಅವರು ಒಂದು ವ್ಯವಸ್ಥೆ ಮಾಡ್ತಾರೆ. ಸೊ ಹಂಗಾಗಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅಲ್ಲಿಂದನೂ ತಪ್ಪಿಸ್ಕೊಳ್ತಾರೆ. ಸೊ ಈ ತರ ಎಲ್ಲ ನಡೆದಿತ್ತು. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಭಾಗವತಂ ಕ್ಲಾಸ್ಗಳೆಲ್ಲ 5 ಗಂಟೆ 6 ಗಂಟೆ ನಡೀತಾ ಇತ್ತು. ನಾವು ಕೊಡೋ ತರ ಅರ್ಧ ಗಂಟೆ 1 ಗಂಟೆ ಅಲ್ಲ, 5-6 ಗಂಟೆ ಭಾಗವ ಕ್ಲಾಸನ್ನ ಕೊಡ್ತಾ ಇದ್ರು ಅವರು. ಸೊ ಒಂದ್ ಕಡೆ ಕೂತ್ಕೊಂಡ್ಬಿಟ್ರೆ ಹೇಳ್ತಾನೆ ಹೋಗ್ತಿದ್ರು. ಕೋಟಿ ಕೋಟಿ ಶ್ಲೋಕಗಳು ಅವ್ರಿಗೆ ಗೊತ್ತಿತ್ತು. ಯಾಕೆಂದ್ರೆ ಎಲ್ಲ ಉಪನಿಷತ್ತುಗಳು, ವೇದಗಳು, ಪುರಾಣಗಳು ಎಲ್ಲವನ್ನು ಓದ್ಬಿಟ್ಟಿದ್ರು. ಸೊ ಹಂಗಾಗಿ ಹ್ಮ್ ಅಸಂಖ್ಯ ಲಕ್ಷಾಂತಗಟ್ಲೆ ಶ್ಲೋಕಗಳು ಅವ್ರಿಗೆ ಗೊತ್ತಿತ್ತು. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಈ ತರ ಕ್ಲಾಸ್ಗಳನ್ನ ಕೊಡೋದನ್ನ, 5-6 ಗಂಟೆ ಕ್ಲಾಸ್ ಕೊಡೋದನ್ನ, ಅದನ್ನೆಲ್ಲ ಅವರ ಶಿಷ್ಯರು ಅನಂತ ವಾಸುದೇವ್ ಅವ್ರು ಅದನ್ನ ಮೆಮರೈಸ್ ಮಾಡ್ಕೊಂಡು, ಅಂದ್ರೆ ಮೆಮರಿಯಲ್ಲಿ ಇಟ್ಕೊಳ್ತಾರೆ. ಆ ಸಮಯದಲ್ಲಿ ರೆಕಾರ್ಡಿಂಗ್ ಇರ್ಲಿಲ್ಲ, ಏನಿಲ್ಲ. ಇವತ್ತು ರೆಕಾರ್ಡ್ ಮಾಡ್ಬಿಡ್ತೀವಿ ನಾವು, ಬಟ್ ಆ ಟೈಮಲ್ಲಿ ರೆಕಾರ್ಡಿಂಗ್ ಏನೂ ಇರ್ಲಿಲ್ಲ, 100 ವರ್ಷದ ಹಿಂದೆ. ಸೊ ಆ ಅವರು ಅನಂತ ವಾಸುದೇವ್ ಅವರ ಮೆಮರಿ ತುಂಬಾ ಚುರುಕಾಗಿತ್ತು. ಅವ್ರು ಅದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಕ್ಲಾಸ್ ನಂತರ ಅದನ್ನೆಲ್ಲ ಟೈಪ್ ಮಾಡ್ಬಿಟ್ಟು ಇಲ್ಲ ಕೈಯಲ್ಲಿ ಬರೆದು ಅದನ್ನ ಪ್ರಿಂಟ್ ಮಾಡ್ತಾ ಇದ್ರು. ಹಾರ್ಮೋನಿಸ್ಟ್ ಅಂತ ಮ್ಯಾಗಝಿನ್ ಅಲ್ಲಿ ಪ್ರಿಂಟ್ ಮಾಡ್ತಾ ಇದ್ರು. ಈ ತರ ಭಕ್ತಿ ಸಿದ್ಧಾಂತ ಸರಸ್ವತಿ ಕೊಟ್ಟಿರೋ ಎಷ್ಟೋ ಕ್ಲಾಸ್ಗಳು. ಅದನ್ನೆಲ್ಲ ಅವರು ಪ್ರಿಂಟ್ ಮಾಡಿ ಮ್ಯಾಗಝಿನ್ ಅಲ್ಲೆಲ್ಲ ಕಳಿಸ್ತಾ ಇದ್ರು. ಸೊ ಈ ತರ ಆಮೇಲೆ ಅಷ್ಟೇ ಅಲ್ಲ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಕ್ಲಾಸ್ ಕೊಡುವಾಗ ಒಂದ್ಸರ್ತಿ ಅಭಯ್ ಚರಣ್ ದೇ ಅಂದ್ರೆ ನಮ್ಮ ಶ್ರೀಲ ಪ್ರಭುಪಾದರು ಅಲ್ಲಿ ಕೂತ್ಕೊಂಡಿದ್ರು ಬೃಂದಾವನದಲ್ಲಿ. ಸೊ 5-6 ಗಂಟೆ ಆದ್ಮೇಲೆ ಒಬ್ರು ಎಲ್ಲ ಸನ್ಯಾಸಿಗಳು ಎದ್ದು ನಿಂತ್ಕೊಂಡು ನಾವು ದರ್ಶನ ಮಾಡಿ ಬರ್ತೀವಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಸೊ ಆಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಬೈತಾರೆ, ಇಲ್ಲಿ ಭಾಗವತದಲ್ಲಿ ಭಗವಂತನ ದರ್ಶನ ಮಾಡಕ್ ಆಗ್ತಾ ಇಲ್ಲ, ಇನ್ನು ಈ ಚರ್ಮಚಕ್ಷುದಿಂದ ಇನ್ನೇನ್ ದರ್ಶನ ಮಾಡಕ್ಕೆ ಹೋಗ್ತಾರೆ ಆಚೆ ಅಂತ ಬೈತಾರೆ. ಅಂದ್ರೆ ನೇರವಾಗಿ ಬೈಯೋದಿಲ್ಲ, ಅವ್ರು ಹೋದ್ಮೇಲೆ ಬೈತಾರೆ. ಅಂದ್ರೆ ದರ್ಶನ ಹೇಗ್ ಮಾಡೋದು ಅಂತ ಗೊತ್ತಿಲ್ಲ. ವೈಷ್ಣವ ಅಂದ್ರೆ ಭಗವಂತನ ದರ್ಶನ ಮಾಡೋದು ಅಂದ್ರೆ ಶ್ರುತ ಈಕ್ಷಿತ ಪಥ. ನಾವು ಈಕ್ಷ ಅಂದ್ರೆ ನೋಡೋದು. ಹೇಗ್ ನೋಡ್ಬೇಕು ಅಂದ್ರೆ ಶ್ರುತ, ಕಿವಿಯಿಂದ ನಾವು ಭಗವಂತನ ನೋಡ್ಬೇಕು. ಅದನ್ನೇ ಕಲ್ತಿಲ್ಲ, ರುಚಿನೇ ಇಲ್ಲ. ಆದ್ರೆ ಪ್ರಭುಪಾದರಲ್ಲೇ ಕೂತ್ಕೊಂಡಿದ್ರು. ಸೊ ಆಗ ಅವ್ರು ಹೇಳ್ತಾರೆ, ನಾನು ನೋಡಿದ್ದೀನಿ ಈ ಅಭಯ್ ಚರಣ್ ಅವರು ಕೇಳಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಮಾರ್ಕ್ಡ್ ದಟ್ ಹಿ ಲೈಕ್ಸ್ ಟು ಹಿಯರ್ ಅಂತ ಆತರ ಹೇಳ್ತಾರೆ. ಅಂದ್ರೆ ನಾನು ನೋಡಿದ್ದೀನಿ, ಇವರು ಚೆನ್ನಾಗಿ ಕೇಳಬೇಕು, ತುಂಬಾ ಕೇಳ್ಬೇಕಂತ ಅವ್ರಿಗೆ ಆಸೆ ಇದೆ ಅಂತ
ಈ ತರ ಅವರು ಮಾರ್ಕ್ ಮಾಡ್ತಾರೆ. ಅಂದ್ರೆ ಪ್ರಭುಪಾದರು ಅವ್ರನ್ನ ಜಾಸ್ತಿ ಭೇಟಿ ಆಗಿಲ್ಲ, ಒಂದ್ 5-6 ಸರ್ತಿ ಮಾತ್ರ ಭೇಟಿ ಆಗಿದ್ರು. ಗುರುಗಳನ್ನ ನಾವು ನೋಡಕ್ಕೆ, ಗುರುಗಳು ಬರ್ತಾರೆ ನನ್ಗೆ ಆಶೀರ್ವಾದ ಮಾಡ್ತಾರೆ ಅಂತ ನಾವು ಒದ್ದಾಡ್ತಾ ಇರ್ತೀವಿ. 100 ಸರ್ತಿ ನೋಡಿರ್ತೀವಿ. ಆದ್ರೆ ನಮ್ಮಲ್ಲಿ ಪರಿವರ್ತನೆ ಇರೋದಿಲ್ಲ. ಆದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರನ್ನ ಬರೀ 5-6 ಸರ್ತಿ ಮಾತ್ರ ನೋಡಿದ್ದು ಪ್ರಭುಪಾದರು. ಆದ್ರೆ ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳಿದ್ದನ್ನೆಲ್ಲ ಅವರು ತುಂಬಾ ಸಿನ್ಸಿಯರ್ ಆಗಿ ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ರು. ಸೊ ಈ ರೀತಿ ಮೊದಲನೇ ಸರ್ತಿ ಅವರು ಈ ಉಲ್ಟದಂಗ ಅಂದ್ರೆ ಸೊ ಭಕ್ತಿ ಸಿದ್ಧಾಂತ ಶ್ರೀಲ ಪ್ರಭುಪಾದರವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರನ್ನ 21-22 ವಯಸ್ಸಲ್ಲಿ ಅವರು ಭೇಟಿಯಾಗಿದ್ರು, ಉಲ್ಟದಂಗದಲ್ಲಿ, ಕೋಲ್ಕತ್ತಾದಲ್ಲಿ. ಸೊ ಸೊ ಅಲ್ಲಿ ಕೋಲ್ಕತ್ತಾದಲ್ಲಿ ಭೇಟಿ ಆದಾಗ ಮೊದಲನೇ ಸರ್ತಿ ಅವ್ರನ್ನ ನೋಡಿದ ತಕ್ಷಣ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾರೆ, ಹ್ಮ್ ನೀನು ಯುವಕನು, ನೀನು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಇಂಗ್ಲಿಷಲ್ಲಿ ನೀನು ಚೈತನ್ಯ ಮಹಾಪ್ರಭು ಅವರ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ಭಕ್ತಿ ಬಗ್ಗೆ ನೀನು ಪ್ರಚಾರ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಪರಿಚಯನೇ ಆಗಿಲ್ಲ, ಯಾರು ಏನು ಯಾಕೆ ಬಂದ್ರು ಅಂತ ಏನು ಕೇಳಲ್ಲ. ನೀನು ಯುವಕನು, ನೀನು ಪಾಶ್ಚಾತ್ಯ ದೇಶದಲ್ಲಿ ಹೋಗಿ ಪ್ರಚಾರ ಮಾಡಬೇಕು ಅಂತ ಹೇಳ್ತಾರೆ. ಅದು ಒಂದೇ ತರ ಅವ್ರಿಗೆ ಹ್ಮ್ ಪ್ಲೆಸೆಂಟ್ ಆಗಿ ಒಂದು ಶಾಕ್ ಆಗೋ ತರ ಶಾಕ್. ಅವಾಗ ಶಿಲ ಪ್ರಭುಪಾದರು ಕೇಳ್ತಾರೆ, ಅದು ಆದ್ರೆ ನಮ್ಗೆ ಏನು ಸ್ವಾತಂತ್ರ್ಯತೆ ಇಲ್ಲ, ಸ್ವಾತಂತ್ರ್ಯತೆ ಬಂದ ಮೇಲೆ ನಾವು ತುಂಬಾ ಫ್ರೀ ಆಗಿ ನಾವು ಪ್ರಾಕ್ಟೀಸ್ ಮಾಡಬಹುದು, ಆಮೇಲೆ ಪ್ರಚಾರ ಮಾಡಬಹುದು, ಹಾಗೆ ಹೇಗೆ ಅಂತ ಹೇಳ್ತಾರೆ. ಆದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅದನ್ನ ಖಂಡನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಸ್ವಾತಂತ್ರ್ಯತೆ ಅಂದ್ರೆ ಏನು? ಸ್ವಾತಂತ್ರ್ಯತೆ ಅಂದ್ರೆ ನಿಜವಾಗ್ಲೂ ಸ್ವಾತಂತ್ರ್ಯತೆ ಅಂದ್ರೆ ನಿಜವಾಗ್ಲೂ ಗುಲಾಮಿ ಏನು ಅಂದ್ರೆ ಈ ಪ್ರಪಂಚದಲ್ಲಿ ಗುಣಗಳಲ್ಲಿ ನಾವು ಗುಲಾಮರಾಗಿದ್ದೀವಿ. ಈ ಜಗತ್ತಿನಿಂದ ಬಿಡುಗಡೆ ಆಗೋದೇ ನಮ್ಗೆ ಸ್ವಾತಂತ್ರ್ಯತೆ. ಇದು ತುಂಬಾ ಅರ್ಜೆಂಟು, ಇದು ಮುಖ್ಯವಾದದ್ದು. ಇವತ್ತು ಯಾರೋ ರೂಲ್ ಮಾಡ್ತಾರೆ, ನಾಳೆ ದಿನ ಇನ್ಯಾರಾದ್ರೂ ಬಂದು ರೂಲ್ ಮಾಡ್ತಾರೆ. ಸೊ ಅದು ಏನ್ ನಮ್ಗೆ ಏನ್ ಡಿಫ್ರೆನ್ಸ್ ಆಗೋದಿಲ್ಲ. ನಿಜವಾಗ್ಲೂ ಸ್ವಾತಂತ್ರ್ಯತೆ ಅಂದ್ರೆ ಈ ಪ್ರಪಂಚದಿಂದ ನಾವು ದಾಟಿ ಭಗವಂತನ ಧಾಮಕ್ಕೆ ಹೋಗೋದೆ ಅದು, ಅದು ಎಮರ್ಜೆನ್ಸಿಗೆ. ಸೊ ಅದ್ರ ಬಗ್ಗೆ ಹಂಗಾಗಿ ಅದು ಅದು ನಮ್ಮ ಈ ಭಾರತ ದೇಶ ಸ್ವಾತಂತ್ರ್ಯದಗೋಸ್ಕರ ನಿಂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಅದು ಎಮರ್ಜೆನ್ಸಿ ಇದೆ. ಸೊ ಹಂಗಾಗಿ ಅದನ್ನ ಪ್ರಚಾರ ಮಾಡ್ಲೇಬೇಕು ಅಂತ ಅದನ್ನ ಹೇಳ್ತಾರೆ. ಸೊ ಪ್ರಭುಪಾದರಿಗೆ ತುಂಬಾ ಅವರು ಇಂಪ್ರೆಸ್ ಮಾಡ್ಬಿಡ್ತಾರೆ. ಸೊ ಇವರೇ ನನ್ನ ಗುರುಗಳು ಅಂತ ಅವರು ಮನಸ್ಸಲ್ಲಿ ಸ್ವೀಕಾರ ಮಾಡ್ತಾರೆ, ಈ ತರ ಆಕ್ಸೆಪ್ಟ್ ಮಾಡ್ಬಿಡ್ತಾರೆ. ಇದೇ ತರ 2-3 ಸರ್ತಿ ಅವ್ರು ಭೇಟಿ ಆಗಿರ್ತಾರೆ. ರಾಧಾಕುಂಡದಲ್ಲಿ ಒಂದ್ಸರ್ತಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಭೇಟಿ ಆದಾಗ ಅವ್ರು ಹೇಳ್ತಾರೆ ಶ್ರೀಲ ಪ್ರಭುಪಾದರಿಗೆ, ಈ ಮಠದಲ್ಲಿ ಬೆಂಕಿ ಇದೆ, ಬೆಂಕಿ ಹಚ್ಚಿಬಿಟ್ಟಿದ್ದಾರೆ, ದೇರ್ ಇಸ್ ಫೈರ್ ಇನ್ ದ ಮಠ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಕಿತ್ಲಾಡ್ಕೋತಾ ಇದ್ರು ಎಲ್ಲ ಜನ, ಅಂದ್ರೆ ಭಕ್ತರು. ಯಾಕೆಂದ್ರೆ ಒಳ್ಳೊಳ್ಳೆ ದೇವಸ್ಥಾನಗಳನ್ನ ಕಟ್ಟಿಸ್ಬಿಟ್ಟಿದ್ರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಮಾರ್ಬಲ್ ಅಲ್ಲಿ ಉಲ್ಟದಂಗದಲ್ಲಿ ದೇವಸ್ಥಾನ ಕಟ್ಬಿಟ್ಟಿದ್ರು. ಸೊ ಬೆಂಕಿ ಇದೆ, ಮಠದಲ್ಲಿ ಬೆಂಕಿ ಇದೆ. ಆ ನನ್ ನಾನ್ ಮನಸ್ ಮಾಡಿದ್ರೆ ಆ ಮಠ ಆ ದೇವಸ್ಥಾನನೇ ಒಡೆದಾಕಿ ಆ ಮಾರ್ಬಲ್ನ ಎಲ್ಲ ಮಾರಾಕಿ ನಾನು ಪುಸ್ತಕಗಳನ್ನ ನಾನು ಬರೀತೀನಿ, ಪ್ರಿಂಟ್ ಮಾಡ್ತೀನಿ, ನನ್ನ ಇಚ್ಛೆ ಆಗಿದೆ. ಈ ತರ ಎಲ್ರು ಜಗಳ ಆಡ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಮಾತನ್ನ ಹೇಳ್ತಾರೆ ಪ್ರಭುಪಾದ್ರಿಗೆ, ನಿನ್ಗೆ ಮುಂದೆ ಇನ್ಯಾವತ್ತಾದ್ರೂ ದುಡ್ಡು ಹಣ ಬಂದ್ರೆ ಅದರಿಂದ ನೀನು ಪುಸ್ತಕಗಳನ್ನ ನೀನು ಬರೆದು ಅದನ್ನ ಪ್ರಿಂಟ್ ಮಾಡಿ ಅದನ್ನ ವಿತರಣೆ ಮಾಡು ಅಂತ ಹೇಳಿರ್ತಾರೆ. ಸೊ ಹಂಗಾಗಿ ಶ್ರೀಲ ಪ್ರಭುಪಾದರು ಯಾವಾಗ್ಲೂ
ಪುಸ್ತಕಗಳ ವಿತರಣೆ ಬಗ್ಗೆನೇ ಅವರು ಜಾಸ್ತಿ ತುಂಬಾ ಗಮನ ಕೊಡ್ತಾ ಇದ್ರು. ಸೊ ಹಾಗಾಗಿ ನಾವೆಲ್ಲ ಶಿಲ ಪ್ರಭುಪಾದರನ್ನ ಮೂಡನ್ನ ತಗೊಂಡು, ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರಿಂದಾನೇ ಬಂದಿರೋದು ಇದು. ಸೊ ಹಂಗಾಗಿ ನಾವು ನಮ್ಮ ಸಂಸ್ಥೆಯಲ್ಲಿ ಆ ಎಲ್ಲ ಭಗವದ್ಗೀತಾ, ಭಾಗವತ ಎಲ್ಲ ಗ್ರಂಥಗಳ ವಿತರಣೆ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಸೊ ಕೊನೆಗೂ ಶಿಲ ಪ್ರಭುಪಾದರು ಅವರು ದೇಹ ತ್ಯಜಿಸೋಕಿನ ಮುಂಚೆ ಒಂದು ಪತ್ರವನ್ನು ಬರೆದಿರ್ತಾರೆ, ಒಂದು ಲೆಟರ್ನ ಬರೆದಿರ್ತಾರೆ. ನನ್ಗೆ ಏನಾದರೂ ಒಂದು ಇನ್ಸ್ಟ್ರಕ್ಷನ್ ಕೊಡಿ ಅಂತ. ಆಗ್ಲೂ ಅದನ್ನೇ ಹೇಳ್ತಾರೆ, ಪಾಶ್ಚಾತ್ಯ ದೇಶದಲ್ಲಿ ನೀನು ಇಂಗ್ಲಿಷ್ ಅಲ್ಲಿ ನೀನು ಪ್ರಚಾರ ಮಾಡು ಅಂತ ಹೇಳಿರ್ತಾರೆ. ಸೊ ಅವಾಗ ಕ್ಲಿಯರ್ ಆಗೋಗ್ಬಿಡತ್ತೆ. ಸೊ ಹಂಗಾಗಿ ಪ್ರಭುಪಾದರು ಒಂದು 30-40 ವರ್ಷ ಅವರು ಪ್ರಿಪರೇಷನ್ ಮಾಡಿ ಕೊನೆಗೆ ಅವರು 70 ವಯಸ್ಸಲ್ಲಿ ಅವರು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅವರು ಪ್ರಚಾರ ಮಾಡ್ತಾರೆ. ಸೊ ಈ ರೀತಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಒಂದು 64 ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿದ್ರು. ತುಂಬಾ ತುಂಬಾ ಪ್ರಮುಖವಾದ ಇನ್ಸ್ಟ್ರಕ್ಷನ್ಸ್. ಅವರು 64 ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಾರೆ. ಸೊ ಬರೀ ಅವರ ಜೀವನ ಚರಿತ್ರೆ ಬಗ್ಗೆ ಕಲಿಯೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಅದನ್ನ ಕಲ್ತು ಬಿಟ್ಟು ಹೊಗಳಿಕೆ ಮಾಡೋದ್ರಿಂದ ನಮ್ಗೆ ಏನು ಪ್ರಯೋಜನ ಇಲ್ಲ. ಅವ್ರು ಕೊಟ್ಟಿರೋ ಈ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಇದು 64 ಇನ್ಸ್ಟ್ರಕ್ಷನ್ಸ್ ನಾನು ಬೇಗ ಒಂದು 5-10 ನಿಮಿಷದಲ್ಲಿ ನಿಮ್ಗೆ ನಾನು ಕೊಡ್ತೀನಿ. ಇದು ಇಂಗ್ಲಿಷ್ ಅಲ್ಲಿ ಇದೆ. ಸೊ ಹಂಗಾಗಿ ನಿಮ್ಗೆ ವೆಬ್ಸೈಟ್ ಲಿಂಕ್ ಕಳಿಸ್ತೀನಿ. ಅದನ್ನ ಯಾರಾದ್ರೂ ದಯವಿಟ್ಟು ನೀವು ಏನಂತಾರೆ ಕನ್ನಡ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ನೀವು ಅದನ್ನ ನೋಡಿ ಓದಿ. ಎಲ್ಲ ಡಿಸ್ಪ್ಲೇ ಮಾಡೋರು ಡಿಸ್ಪ್ಲೇ ಮಾಡ್ತೀರಾ ಅಂದ್ರೆ ನೋಡಿ, ಗೌರ್ಚಂದ್ರ ಗೋಪಿನಾಥ್ ಇನ್ ಕೇಸ್ ಯು ವಾಂಟ್ ಟು, ಇಫ್ ಯು ಆರ್ ಫ್ರೀ. ಸೊ ಈ ತರ 64 ಪಾಠ ಇದೇನಂತಾರೆ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿದ್ರು. ತುಂಬಾ ತುಂಬಾ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಕೊಟ್ಟಿದ್ರು. ಮೊದಲನೇದಾಗಿ ಶ್ರೀ ಚೈತನ್ಯ ಮಹಾಪ್ರಭು ಅವರ ರೈಟ್, ವೆರಿ ಗುಡ್. ಸೊ ಚೈತನ್ಯ ಮಹಾಪ್ರಭು ಅವರ ಮೊದಲನೇದು ಏನು ಅಂದ್ರೆ ಶಿಕ್ಷಾಷ್ಟಕಂದಲ್ಲಿ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ, ಇದೇ ಗೌಡಿಯ ಮಠದ ಇರೋ ಉದ್ದೇಶ. ಅದರ ಅರ್ಥ ಏನು ಉದ್ದೇಶ ಅಂದ್ರೆ ಹರಿನಾಮ ಸಂಕೀರ್ತನನೇ ನಮ್ಮ ಗುರಿ ಇರಬೇಕು. ಇನ್ನು ಬೇರೆದೆಲ್ಲ ಅದನ್ನ ಫಾಲೋ ಮಾಡತ್ತೆ. ಭಗವಂತನ ನಾಮ ಸಂಕೀರ್ತನ ಮಾಡಿದ್ರೆ ಬೇರೆದೆಲ್ಲ ತಾನಾಗೆ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಹರಿನಾಮ ಇಲ್ದೇನೆ ನಾವು ಇನ್ನೇನೇನೋ ಮಾಡಕ್ ಹೋಗಿ ಭಾಗವತಂ ಕ್ಲಾಸ್ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದ್ರೆ ಏನು ಪ್ರಯೋಜನ ಇಲ್ಲ, ತಪ್ಪಾಗತ್ತೆ. ಸೊ ಹರಿನಾಮ ಸಂಕೀರ್ತನ ತುಂಬಾ ಮುಖ್ಯವಾದ್ದು. ಎರಡನೇದು, ಭಗವಂತ ದೇವೋತ್ತಮ ಪರಮ ಪುರುಷ ಕೃಷ್ಣ ಒಬ್ನೇ ಅವನು ಎಂಜಾಯರು. ಇನ್ನೆಲ್ಲ ಬೇರೆಯವರೆಲ್ಲ ಭಗವಂತನ ಎಂಜಾಯ್ಮೆಂಟ್ಗೆ ಒಂದು ವಸ್ತು ಅಂತ ಹೇಳಿದ್ದಾರೆ. ಮೂರನೇದು, ಯಾರು ಭಗವಂತ ಹರಿನ ಸೇವೆ ಮಾಡೋದಿಲ್ವೋ ಅವನು ಆತ್ಮಘಾತಿ, ಅಂದ್ರೆ ಅವನ್ನೇ ಸಾಯಿಸ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ನಾಲ್ಕನೇದು, ತಾಳ್ಮೆ, ಸಹನಶೀಲತೆ. ಯಾರು ಆಶ್ರಮದಲ್ಲಿ ಇರ್ತಾರೆ ಅಂದ್ರೆ ದೇವಸ್ಥಾನದಲ್ಲಿ ಯಾರು ಇರ್ತಾರೆ ಅವ್ರಿಗೆ ಸಹನಶೀಲತೆ, ತಾಳ್ಮೆ ತುಂಬಾ ಮುಖ್ಯವಾದದ್ದು, ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಆಶ್ರಮದಲ್ಲೇ ಇದ್ದಾಗ್ಲೇ ಜಗಳಗಳು ತುಂಬಾ ಆಗತ್ತೆ. ಯಾಕೆಂದ್ರೆ ನಮ್ಮ ಅಹಂಕಾರಗಳು ಎಲ್ಲ ಏನಂತಾರೆ ಜಗಳಗಳು, ಕ್ವಾರಲ್ ಅಂಡ್ ಹಿಪೋಕ್ರಸಿ ಅಂತ ಹೇಳ್ತೀವಲ್ಲ, ಕಲಿಯೋದು. ಸೊ ಅದು ತುಂಬಾ ತುಂಬಾ ಪ್ರಮುಖವಾಗಿರತ್ತೆ ಆಶ್ರಮದಲ್ಲಿ ಒಟ್ಟಿಗೆ ಇರುವಾಗ. ಇದರ ಅರ್ಥ ಏನಂದ್ರೆ ಗೃಹಸ್ಥರಿಗೆ ತಾಳ್ಮೆ ಬೇಕಾಗಿಲ್ಲ ಅಂತಲ್ಲ. ಎಲ್ರು ಅಂದ್ರೆ ಎಲ್ಲ ಸಾಧಕರಲ್ಲಿ ತಾಳ್ಮೆ ಇರ್ಲೇಬೇಕು. ಬಟ್ ತುಂಬಾ ಇಂಪಾರ್ಟೆಂಟ್, ಪ್ರಮುಖವಾದದ್ದು ದೇವಸ್ಥಾನದಲ್ಲಿ ಇರೋರಿಗೆ ತಾಳ್ಮೆ ಇರ್ಲೇಬೇಕು ಅಂತ ಹೇಳಿದ್ದಾರೆ. ಆಮೇಲೆ ರೂಪ ಗೋಸ್ವಾಮಿ ಫಾಲೋ ಮಾಡೋ ಅವ್ರಿಗೆ ರೂಪಾನುಗ ಅಂತ ಹೇಳಿದ್ದಾರೆ. ಸೊ ರೂಪಾನುಗ ಭಕ್ತರು ಅವರು ಯಾರು ರೂಪ ಗೋಸ್ವಾಮಿ ಅವ್ರನ್ನ ಫಾಲೋ ಮಾಡ್ತಾರೆ ಅವ್ರು ಯಾವಾಗ್ಲೂ ಭಗವಂತನ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿರ್ತಾರೆ. ಅವ್ರ ಬಲದಿಂದ, ನನ್ನ ದುಡ್ಡಿಂದ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಂದ, ನನ್ನ ಕೆಲಸದಿಂದ
ಆ ಶಕ್ತಿ ಮೇಲೆ ನಾನು ಭಕ್ತಿ ಮಾಡ್ತೀನಿ ಅಂತ ಅವರಲ್ಲಿ ಆ ಭಾವನೆ ಇರೋದಿಲ್ಲ. ಸಂಪೂರ್ಣವಾಗಿ ಭಗವಂತನ ಕೃಪೆ ಅನುಗ್ರಹದ ಮೇಲೇನೆ ಡಿಪೆಂಡ್ ಆಗಿರ್ತಾರೆ ಅಂತ ಹೇಳಿದ್ದಾರೆ. ಆಮೇಲೆ ಯಾರು ದೋಸ್ ಹು ಪರ್ಫಾರ್ಮ್ ಅಸಾರ್ಟೆಡ್ ರಿಲಿಜಿಯಸ್ ಆಕ್ಟಿವಿಟಿ ಅಂದ್ರೆ ಅಸಾರ್ಟೆಡ್ ರಿಲಿಜನ್ ಅಂದ್ರೆ ಏನ್ ಗೊತ್ತಾ, ಯಾರು ಎಲ್ಲ ಪೂಜೆ, ಹೋಮ, ಯಜ್ಞಗಳು, ಮುಂಜಿ ಈ ತರ ಎಲ್ಲ ಮಾಡ್ಕೊಂಡು ಆಟ ಆಡ್ಕೊಂಡು ಇರ್ತಾರೆ, ಅವ್ರ ಕೈಯಲ್ಲಿ ಭಕ್ತಿ ಮಾಡಕ್ ಸಾಧ್ಯನೇ ಇಲ್ಲ. ನೋಡಿ ಎಷ್ಟು ಕ್ಲೀನ್ ಆಗಿ ಹೇಳಿದ್ದಾರೆ. ಭಕ್ತಿ ಮಾಡ್ಬೇಕು ಅಂದ್ರೆ ಬರೀ ಭಕ್ತಿ ಸಂಪೂರ್ಣವಾಗಿ ಶುದ್ಧ ಭಕ್ತಿ ಮಾಡ್ಬೇಕು ಅಂದ್ರೆ ಬರೀ ಅವರು ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ ಈ ತರ ನವವಿಧ ಭಕ್ತಿ ಮಾತ್ರ ಮಾಡ್ಬೇಕು. ಇನ್ನು ಬೇರೆ ರಿಲಿಜಿಯಸ್ ಆಕ್ಟಿವಿಟೀಸ್ ಮಾಡಿದ್ರೆ ಅವ್ರ ಕೈಯಲ್ಲಿ ಭಕ್ತಿ ಮಾಡಕ್ ಸಾಧ್ಯನೇ ಇಲ್ಲ, ಬರೀ ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಸಾರ್ಟೆಡ್ ರಿಲಿಜಿಯಸ್ ಆಕ್ಟಿವಿಟಿ ಅಂದ್ರೆ ಅದೇ ಹೋಮ ಯಜ್ಞಗಳನ್ನೆಲ್ಲ ಮಾಡ್ಕೊಂಡಿದ್ರೆ. ಬೀಯಿಂಗ್ ಯುನೈಟೆಡ್ ವಿತ್ ಒನ್ ಪರ್ಪಸ್ ಅಂಡ್ ಸರ್ವ್ ಹರಿ. ಎಲ್ರು ಒಟ್ಟಿಗೆ, ವೈಷ್ಣವರೆಲ್ಲ ಒಟ್ಟಿಗೆ ಯಾಕೆ ಬರಬೇಕು ಅಂದ್ರೆ ಕೊನೆಗೆ ನಮ್ಮ ಗುರಿ ಭಗವಂತನ ಸೇವೆ, ಹರಿನ ಸೇವೆ. 8ನೇದು, ಎಲ್ಲಿ ಭಗವಂತ ಹರಿ ಚರ್ಚೆ ಆಗತ್ತೆ, ಹರಿ ಕಥಾಮೃತವಾಗತ್ತೆ, ಅದೇ ಒಂದು ತೀರ್ಥ ಕ್ಷೇತ್ರ. ಸೊ ಅದಕ್ಕೆ ದೇವಸ್ಥಾನಗಳಲ್ಲಿ ನಾವು ಭಗವಂತನ ಚರ್ಚೆಯನ್ನ ಮಾಡ್ತೀವಿ. ಹಾಗೆಯೇ ಮನೆಗಳಲ್ಲೂ ನಾವು ಯಾವಾಗ್ಲೂ ಭಗವಂತನ ಚರ್ಚೆಗಳನ್ನು ಮಾಡ್ತಾ ಇದ್ರೆ ನಮ್ಮ ಮನೆಗಳು ತೀರ್ಥಕ್ಷೇತ್ರಗಳು ಆಗತ್ತೆ. ಮನೆಯಲ್ಲಿ ಇನ್ನೇನಾದ್ರೂ ಮಾಡ್ತಾ ಇದ್ರೆ ಅದು ತೀರ್ಥಕ್ಷೇತ್ರ ಆಗೋದಿಲ್ಲ. ಹರಿ ಚರ್ಚೆ, ಹರಿ ಗುಣಗಾನ, ಹರಿನ ಪೂಜೆ, ಈ ರೀತಿ ಎಲ್ಲ ಭಗವಂತನಿಗೆ ಸಂಬಂಧಪಟ್ಟಿರೋ ಕಾರ್ಯಗಳು ಆಗ್ತಿರೋ ಜಾಗಕ್ಕೆ ತೀರ್ಥಕ್ಷೇತ್ರ ಅಂತ ಹೇಳ್ತೀವಿ. ಆಮೇಲೆ 9ನೇದು, ನಾವು ಪುಣ್ಯವಂತರು, ಪಾಪಿಗಳು, ನಾವು ಓದಿರೋ ಪಾಂಡಿತ್ಯ ಇದೆ, ಇಲ್ಲ ಮೂರ್ಖರು, ಹಾಗಲ್ಲ. ನಮ್ದು ಒಂದೇ ಒಂದು ಪದವಿ ಏನು ಅಂದ್ರೆ ನಾವು ಭಗವಂತನ ಚರಣಕಮಲ ಧೂಳಿನ ನಾವು ಕ್ಯಾರಿ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಗೆ ಕೀರ್ತನೀಯ ಸದಾಹರಿ ಮಂತ್ರದಲ್ಲಿ ನಾವು ದೀಕ್ಷೆ ಪಡೆದಿದ್ದೀವಿ. ಅಂದ್ರೆ ಭಗವಂತನ ಚರಣಕಮಲ ಧೂಳಿ ಅಂದ್ರೆ ಭಗವಂತನ ಹೊಗಳಿಕೆಯನ್ನ ನಾವು ಕ್ಯಾರಿ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಜೀವನದ ಗುರಿನೇ ಭಗವಂತನ ಭಕ್ತಿ, ಭಗವಂತನ ಹೊಗಳಿಕೆ ಅಂತ ಅರ್ಥ. 10ನೇದು, ಬೇರೆಯವರ ನಿಂದನೆ ಮಾಡಬೇಡಿ, ಅಪರಾಧ ಮಾಡಬೇಡಿ, ವೈಷ್ಣವ ಅಪರಾಧ ಮಾಡಬೇಡಿ, ನಮ್ಮಲ್ಲಿ ಇರೋ ತಪ್ಪುಗಳನ್ನ ಹುಡುಕಿ ಅಂತ ಹೇಳಿದ್ದಾರೆ. 11ನೇದು, ನಮ್ದು ಪ್ರಮುಖವಾದ ನಮ್ಮ ಡ್ಯೂಟಿ ಏನು ಅಂದ್ರೆ ವ್ರಜವಾಸಿಯರಿಗೆ ಸೇವೆ ಮಾಡಿ. ಯಾಕೆ ಅಂದ್ರೆ ಅವರು ಭಗವಂತನ ವಿಪ್ರಲಂಬ ಭಾವದಲ್ಲಿ, ಅವರು ವಿರಹದಲ್ಲಿ ಯಾವಾಗ್ಲೂ ಭಗವಂತನ ಭಕ್ತಿ, ಶುದ್ಧ ಭಕ್ತಿನ ಮಾಡ್ತಿರ್ತಾರೆ. ಆಮೇಲೆ 12ನೇದು, ಶುದ್ಧ ಭಕ್ತರಿಗೆ ಆ ಶುದ್ಧ ಭಕ್ತರು ಎಲ್ಲ ವಸ್ತುಗಳಿಂದ ಪಾಠ ಕಲಿತಾರೆ. ಈಗ ಹೇಗೆ ದತ್ತಾತ್ರೇಯ ಅವರು 24 ಗುರುಗಳ ಚಾಪ್ಟರ್ ಬರುತ್ತೆ 11ನೇದ ಸ್ಕಂದದಲ್ಲಿ, ಅದೇ ರೀತಿಯಲ್ಲಿ ಶುದ್ಧ ಭಕ್ತರು ಎಲ್ರನ್ನ ಒಂದು ಗುರುಗಳ ರೂಪದಲ್ಲಿ ಸ್ವೀಕರಿಸ್ತಾರೆ. ಯಾಕೆಂದ್ರೆ ಎಲ್ರೂ ಇಂದ ಅವ್ರು ಏನಾದ್ರು ಒಂದು ಪಾಠ ಕಲಿತಿರ್ತಾರೆ. ಬರೀ ಅವ್ರು ಮಾತ್ರ ನಾನ್ ಮಾತ್ರ ಪಾಠ ಕೊಡ್ತೀನಿ, ಬೇರೆಯವರೆಲ್ಲ ನಾನು ಹೇಳ್ಕೊಂಡಿರಂಗ್ ಬಿದ್ದಿರ್ಬೇಕು, ಹಾಗಲ್ಲ. ಎಲ್ರಿಂದ ಅವರು ಪಾಠ ಕಲಿತಿರ್ತಾರೆ, ಗುರು ಅಂತ ಸ್ವೀಕರಿಸಿರ್ತಾರೆ. ಹಂಗಾಗಿ ಅಂತವ್ರು ಮಾತ್ರ ಜಗದ್ಗುರು ಆಗಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. 13ನೇದು, ಸೊ ನಮ್ಗೆ ಶುಭ ಮಂಗಲವಾದ ನಮ್ಗೆ ಒಂದು ಪಥ ಬೇಕು ಅಂದ್ರೆ ಆ ಬೇರೆ ಜನ ಕೊಡೋ ಉಪದೇಶಗಳನ್ನು ನಾವು ತ್ಯಜಿಸ್ಬೇಕು. ನಮ್ಗೆ ನಮ್ಮ ಜೀವನ ಶುಭ ಕಾರ್ಯ ಇಲ್ಲ ಮಂಗಲವಾದ ಜೀವನ ಮಾಡ್ಕೊಳ್ಬೇಕು ಅಂದ್ರೆ ಅಜ್ಜಿ ತಾತ ಅವನು ಇವನು ಎಷ್ಟೋ ಜನ ಉಪದೇಶಗಳನ್ನು ಕೊಡ್ತಿರ್ತಾರೆ, ಅದನ್ನೆಲ್ಲ ನಾವು ತ್ಯಜಿಸ್ಬೇಕು. ಬರೀ ಶಾಸ್ತ್ರದ ಮಾತವನ್ನು, ಹರಿ ಗುರು ವೈಷ್ಣವ ಮಾತು ಮಾತ್ರ ನಾವು ಕೇಳಬೇಕು. ಗುರು ಸಾಧು ಶಾಸ್ತ್ರ ಮಾತ್ರ ನಾವು ಕೇಳಬೇಕು. ಆಗ ನಮ್ಮ ಜೀವನ ಮಂಗಲಮಯವಾಗತ್ತೆ. 14ನೇದು, ಯಾವುದು ಶುಭವಾಗಿರುತ್ತೆ ಅದನ್ನ ನಾವು ಸ್ವೀಕರಿಸಬೇಕು. ಅಂದ್ರೆ ಅನುಕೂಲ್ಯಸ್ಯ ಸಂಕಲ್ಪ, ಪ್ರತಿಕೂಲಸ್ಯ ವರ್ಜನಂ ಅಂತ. 15ನೇದು, ಒಬ್ಬ ಶುದ್ಧ ಭಕ್ತ ಅವನಿಗೆ ಇನ್ಯಾವ ಬೇರೆ ಆಸೆ ಇರೋದಿಲ್ಲ, ಬರೀ ರೂಪ ಗೋಸ್ವಾಮಿ ಅವ್ರನ್ನ ಯಾರು ಫಾಲೋ ಮಾಡ್ತಿದ್ದಾರೆ ಅವ್ರ ಸೇವೆನ ಮಾಡಬೇಕು ಅಂತ, ರೂಪಾನುಗರನ್ನ ಸೇವೆ ಮಾಡಬೇಕು ಅಂತ ಆಸೆ ಇರತ್ತೆ.
ಶ್ರೀಲ ಪ್ರಭುಪಾದರು ರೂಪಾನಗರ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ರೂಪಾನಗರ್. ಅವ್ರ ಸೇವೆ ನಾವು ಮಾಡಿದಾಗ ಅವ್ರು ಹೇಳಿರೋ ಇನ್ಸ್ಟ್ರಕ್ಷನ್ಸ್ನ ನಾವು ಫಾಲೋ ಮಾಡಿದ್ರೆ ನಾವು ಈ ವರ್ಗಕ್ಕೆ ಸೇರ್ತೀವಿ. 16ನೇದು, ಆ ಭಗವಂತನ ಜೊತೆ ನಾವು ಸಂಪರ್ಕ ಇಡಬೇಕು, ಭಗವಂತನ ಜೊತೆ ನಾವು ಅಸೋಸಿಯೇಷನ್ ಪಡಿಬೇಕು ಅಂದ್ರೆ ಒಂದೇ ಒಂದು ದಾರಿ ಅಂತೆ. ಹೇಗೆ ಅಂದ್ರೆ ಕಿವಿಯಿಂದ ಮಾತ್ರ ನಾವು ಭಗವಂತನ ಸಂಪರ್ಕದಲ್ಲಿ ಭಗವಂತನ ಸಂಘ ಪಡೆಯೋಕೆ ಸಾಧ್ಯ ಇದೆ, ಇಲ್ಲಾಂದ್ರೆ ಇಲ್ಲ. ಕಣ್ಣಿಂದ ಸಾಧ್ಯ ಇಲ್ಲ. ಕಣ್ಣಿಂದ ನೋಡ್ಬೋದು, ಚರ್ಮಚಕ್ಷುವಿಂದ ಏನಂತ ನೋಡ. 17ನೇದು, ನಾವು ಯಾವಾಗ ನಾವು ನಮ್ಮ ರಕ್ಷಕನ ಕಳ್ಕೊಂತೀವಿ, ನಮ್ಮ ರಕ್ಷಕನ ಆಶ್ರಯವನ್ನು ಕಳ್ಕೊಂತೀವಿ, ಆಗ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲರೂ ನಮ್ಮ ವೈರಿಗಳಾಗ್ತಾರೆ, ನಮ್ಮನ್ನ ಸಾಯಿಸ್ಬಿಡ್ತಾರೆ. ಮಾಯಾ ನಮ್ಮ ಪಕ್ಕದಲ್ಲೇ ಇದೆ, ಮಾಯಾ ನಮ್ಮನ್ನ ಒಂದು ಕ್ಷಣದಲ್ಲಿ ಸಾಯಿಸ್ಬಿಡ್ತಾಳೆ. ಆದ್ರೆ ಯಾವಾಗ ನಮ್ಗೆ ನಮ್ಮ ರಕ್ಷಕನ ಆಶ್ರಯ ಇರತ್ತೆ, ನಮ್ಮ ರಕ್ಷಕನ ಆಶ್ರಯ ಅಂದ್ರೆ ಯಾರ್ದು? ಗುರುಗಳದ ಆಶ್ರಯ ಮತ್ತೆ ಕೃಷ್ಣನ ಆಶ್ರಯ ಯಾವಾಗ ಪಡೆದಿರ್ತೀವಿ, ಆಗ ನಮಗೆ ನಮ್ಮ ವೈರಿಗಳ ಅಕ್ಕಪಕ್ಕದಲ್ಲಿ ಯಾರು ಇರೋದಿಲ್ಲ. ಇಲ್ಲ ಅಂದ್ರೆ ಒಂದೇ ಒಂದು ಕ್ಷಣದಲ್ಲಿ ಎಲ್ಲರೂ ವೈರಿಗಳಾಗೋಗ್ಬಿಡ್ತಾರೆ, ನಮ್ಮನ್ನು ಸಾಯಿಸ್ಬಿಡ್ತಾರೆ. 18ನೇದು, ಫ್ಲಾಟರರ್ ಕ್ಯಾನ್ ನೆವರ್ ಬಿಕಮ್ ಅ ಗುರು. ಯಾರು ಸುಮ್ನೆ ಹೊಗಳಿಕೆ ಮಾಡ್ತಾರೆ ಅವ್ರು ಗುರು ಆಗಕ್ಕೆ ಸಾಧ್ಯ ಇಲ್ಲ, ಪ್ರಚಾರಕನ ಆಗಕ್ಕೆ ಸಾಧ್ಯ ಇಲ್ಲ. ಹೊಗಳಿಕೆ ಅಂದ್ರೆ ಏನು? ಕೆಲವೊಂದ್ ಜನ ಹೇಗಿರ್ತಾರೆ, ಶಿಷ್ಯರನ್ನ ಸುಮ್ನೆ ಹೊಗಳ್ತಿರ್ತಾರೆ. ಓ, ನೀವು ತುಂಬಾ ಚೆನ್ನಾಗಿದ್ದೀರಾ, ನೀವು ತುಂಬಾ ಒಳ್ಳೆಯವರು, ಯಾಕೆಂದ್ರೆ ಅವರಿಂದ ದುಡ್ಡು ಪಡಿಬೇಕು ಅಂತ. ಸೊ ಅವರಿಂದ ದುಡ್ಡು ಸಿಗತ್ತೆ ಅಂತ. ಆದ್ರೆ ನಿಜವಾಗ್ಲೂ ಸಾಧು ಅಂದ್ರೆ ಸಾಧು ರೇವಾಸ್ಯಾಂ ಛಿಂದಂತಿ ಮನೋವ್ಯಾಸಂಗ ಮುಕ್ತಿಭಿಹಿ. ಸಾಧು ಅಂದ್ರೆ ಕಟ್ ಮಾಡ್ತಾನೆ, ನಮ್ಮಲ್ಲಿ ಇರೋ ಎಲ್ಲ ಅನರ್ಥಗಳನ್ನು ಕಟ್ ಮಾಡ್ತಾನೆ, ಅದಕ್ಕೆ ಬೈತಾನೆ, ಅವಮಾನ ಮಾಡ್ತಾನೆ. ಆಗ್ಲೇ ನಮ್ಮ ಅನರ್ಥಗಳು, ನಮ್ಮ ಅಹಂಕಾರ ಚೂರ್ಣ ಆಗತ್ತೆ. ಅವನೇ ಸಾಧು. ಯಾರು ಹೊಗಳಿಕೆ ಮಾಡ್ತಾನೆ ಅವನು ಸಾಧು ಆಗಕ್ಕೆ ಸಾಧ್ಯ ಇಲ್ಲ. ಸೊ ಯಾರು ಹೊಗಳ್ತಾರೆ ಯಾವಾಗ್ಲೂ ಅವ್ರ ಗುರು ಪ್ರಚಾರಕನಾಗಕ್ಕೆ ಸಾಧ್ಯನೇ ಇಲ್ಲ. 19ನೇದು, ಸೊ ನಾವು ಬೇರೆಯವ್ರಿಗೆ ಮೋಸ ಮಾಡ್ತಾ ಇದ್ದೀವಿ. ಭಕ್ತಿಯಲ್ಲಿ ನಾವು ಮೋಸ ಮಾಡ್ತಾ ಇದ್ದೀವಿ. ನಾವು ಭಕ್ತಿಯಲ್ಲಿ ಮೋಸ ಮಾಡೋ ಬದಲು ಅದ್ರ ಬದಲು ಪ್ರಾಣಿ ಯೋನಿಯಲ್ಲಿ ಇರೋದೇ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಕೋಟಿ ಕೋಟಿ ಪ್ರಾಣಿ ಯೋನಿಗಳಲ್ಲಿ ಇದ್ರೆ ಅದು ಸರಿಯಾಗಿರತ್ತೆ. ಯಾಕೆ ಅಂದ್ರೆ ಭಕ್ತಿಯಲ್ಲಿ ಮೋಸ ಮಾಡೋದು ಏನು ಇರೋದಿಲ್ಲ. ಮೋಸ ಮಾಡಿದ್ರೆ ನಾವು ನಮ್ಮನ್ನೇ ಮೋಸ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ 20ನೇದು, ವೈಷ್ಣವಿಸಂ ಅಂದ್ರೆ ವೈಷ್ಣವತೆ ತುಂಬಾ ಸರಳತೆ. ವೈಷ್ಣವತೆ ಅಂದ್ರೆ ಸರಳತೆ, ಸರಳವಾಗಿರ್ಬೇಕು, ಕುಟಿನಾಟಿ ಇರೋದಿಲ್ಲ. ಸೊ ಪರಮಹಂಸ ವೈಷ್ಣವರ ಶಿಷ್ಯರು ಎಲ್ಲ, ಫಾಲೋವರ್ಸು ಎಲ್ಲ ತುಂಬಾ ಸರಳತೆಯಿಂದ ಇರ್ತಾರೆ. ಅವರೇ ನಿಜವಾಗ್ಲೂ ವೈಷ್ಣವ ಬ್ರಾಹ್ಮಣರು ಅಂತ ಹೇಳಿದ್ದಾರೆ. ಸೊ ಮಹಾನ್ ಶುದ್ಧ ವೈಷ್ಣವ ಆಚಾರ್ಯರು ಅವ್ರ ಜೀವನದ ಗುರಿ ಏನು ಅಂದ್ರೆ ಬಿದ್ದೋಗಿರೋ ಜನ, ಪತಿತ ಜನರನ್ನ ಉದ್ಧಾರ ಮಾಡಬೇಕು ಅಂತ. ಸೊ ಅವ್ರನ್ನ ಮಹಾಮಾಯೆಯಿಂದ ತೆಗೆದು ಭಗವಂತನ ಆಶ್ರಯ ಪಡೆಯೋ ತರ ಅವ್ರಿಗೆ ಪ್ರಚಾರ ಮಾಡಿ ಅವ್ರನ್ನ ಉದ್ಧಾರ ಮಾಡಬೇಕು ಅಂತಾನೆ ಅವರ ಜೀವನದ ಗುರಿಯಾಗಿರತ್ತೆ. ಅದಕ್ಕೆ ತಪ್ಯಂತೆ ಲೋಕತಾಪೇನ ಸಾಧವ ಪ್ರಾಯಶೋ ಜನ ಪರಮಾರಾಧನಂ ತದ್ಧಿ ಪುರುಷಸ್ಯ ಅಖಿಲಾತ್ಮನಃ ಅಂತ ಬರುತ್ತೆ ಭಾಗವತದಲ್ಲಿ. ಅಂದ್ರೆ ತಪ್ಯಂತೆ ಲೋಕತಾಪೇನ, ಲೋಕ ಜನರ ತಾಪವನ್ನು ಅಂದ್ರೆ ಅವ್ರ ಕಷ್ಟಗಳನ್ನು ಅವರು ಅದನ್ನ ಸ್ವೀಕರಿಸಿ ಮಹಾಪುರುಷರು ಏನ್ ಮಾಡ್ತಾರೆ, ಸಾಧವ ಪ್ರಾಯಶೋ ಜನ ಪರಮಾರಾಧನಂ, ಇದೇ ಎಲ್ರಿಗಿನ್ನು ಬೆಸ್ಟ್ ಭಗವಂತನ ಆರಾಧನೆ ಇದು. ಅಂದ್ರೆ ಬೇರೆಯವರಿಗೆ ಭಗವಂತನ ಭಕ್ತಿ ಬಗ್ಗೆ ಪ್ರಚಾರ ಮಾಡಿ ಅವ್ರನ್ನ ಉದ್ಧಾರಿಸಿ ಅವ್ರನ್ನ ಶಿಷ್ಯರಾಗಿ ಮಾಡಿ ಉದ್ಧರಿಸೋದೇ ಅದೇ ತುಂಬಾ ಪ್ರಮುಖವಾದ ಒಂದು ಸೇವೆ ಭಗವಂತನಿಗೆ. ಸೊ ಇದೇ ಗುರಿ ಅಂತ ಹೇಳಿದ್ದಾರೆ. ಈ ತರ ಇದೆ, ಇನ್ನು 64 ಇದೆ. ಸೊ ನೀವು ಇದನ್ನ ಓದ್ಕೋಬಹುದು. ಪ್ರಭುಗಳು ನಿಮ್ಗೆ ಇದನ್ನ ಗ್ರೂಪ್ ಅಲ್ಲಿ ಕಳಿಸ್ತಾರೆ, ನೀವು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಇದನ್ನ ಓದಿ ಪ್ರಿಂಟ್ ಮಾಡ್ಕೊಂಡು. ನಾನಂತೂ ಪ್ರಿಂಟ್ ಮಾಡಿಲ್ಲ, ಬಟ್ ಏನು ಮುಂದೆ ಯಾವತ್ತೋ ಒಂದ್ಸರ್ತಿ ಇದನ್ನ ಪ್ರಿಂಟ್ ಮಾಡಿ ನಮ್ಮ ಯಾವ್ದೋ ಗೋಡೆಗೋ ಬಾಗಿಲ್ಗೋ ಅಂಟಿಸ್ಕೊಂಡು ನೋಡ್ತಾ ಇದ್ರೆ ಇದು ನಮ್ಮ ಹೃದಯದಲ್ಲಿ ಹೋಗತ್ತೆ. ಆವಾಗ ಒಂದು ಜ್ಞಾಪಕ ಇರತ್ತೆ.
ಸಾವು ಸಮಯದಲ್ಲಾದ್ರೂ ಜ್ಞಾಪಿಸ್ಕೊಳ್ಬಹುದು, ಇಲ್ಲ ನಮ್ಮ ಜೀವನದಲ್ಲಿ ತೊಂದರೆಗಳು ಬಂದಾಗ ಆದ್ರೂ ಇದನ್ನ ನೋಡ್ಕೊಂಡು ಜ್ಞಾಪಿಸ್ಕೊಳ್ಬಹುದು. ಆಗ ನಾವು ನಮ್ಮ ಒಂದು ಕಂಟ್ರೋಲ್ ಅಲ್ಲಿ ಇರ್ತೀವಿ ಅಂತ ಒಂದು ಉದ್ದೇಶದಿಂದ ಪ್ರಿಂಟ್ ಮಾಡ್ಕೊಂಡು ಇಟ್ಕೋಬಹುದು. ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಕಿ ಜೈ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಕಿ ಜೈ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಪ್ರಣಾಮ ಮಂತ್ರ ಇದೆ. ನಮೋ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಇತಿ ನಾಮಿನೆ ಶ್ರೀ ವಾರ್ಷಭಾನವ ದೇವಿ ದಯಿತಾಯ ಕೃಪಾಬ್ದಯೇ ಕೃಷ್ಣ ಸಂಬಂಧ ವಿಜ್ಞಾನ ದಾಯಿನೇ ಪ್ರಭವೇ ನಮಃ. ಮಾಧುರ್ಯೋಜ್ವಲ ಪ್ರೇಮಾಢ್ಯ ಶ್ರೀ ರೂಪಾನುಗ ಭಕ್ತಿದ ಶ್ರೀ ಗೌರ ಕರುಣಾ ಶಕ್ತಿ ವಿಗ್ರಹಾಯ ನಮೋಸ್ತುತೆ. ನಮಸ್ತೆ ಗೌರವಾಣಿ ಶ್ರೀಮೂರ್ತಯೇ ದೀನತಾರಿಣೆ ರೂಪಾನುಗ ವಿರುದ್ಧ ಅಪಸಿದ್ಧಾಂತ ಧ್ವಂತ ಹಾರಿಣೆ ಅಂತ ಈ ತರ ನಾವು ಪ್ರಾರ್ಥನೆಯನ್ನ ಅವ್ರಿಗೆ ಸಲ್ಲಿಸಬಹುದು. ಇದನ್ನ ಪುಸ್ತಕದಲ್ಲಿ ನಿಮ್ಗೆ ಸಿಗತ್ತೆ, ಅದನ್ನ ನೋಡ್ಕೊಂಡು ಓದಿ ಅವ್ರಿಗೆ 12 ಗಂಟೆಗೆ ನೀವು ಪುಷ್ಪಾಂಜಲಿಯನ್ನು ಅರ್ಪಿಸಬಹುದು. ಮನೆಯಲ್ಲಾಗ್ಲಿ ದೇವಸ್ಥಾನದಲ್ಲಾಗ್ಲಿ. ದೇವಸ್ಥಾನಕ್ಕೆ ಬಂದ್ರೆ ಇನ್ನೂ ಚೆನ್ನಾಗಿರತ್ತೆ, ಪ್ರೋಗ್ರಾಮು ಇರತ್ತೆ ಇವತ್ತು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಕಿ ಜೈ. ಯಾರಿಗಾದ್ರೆ ಏನಾದ್ರು ಪ್ರಶ್ನೆಗಳಿದೆಯಾ? ಈ ಪುಷ್ಪಾಂಜಲಿ ಮಂತ್ರ ಹೇಳಿದ್ರಲ್ರಿ ಪ್ರಭುಜಿ, ಇದನ್ನ ಗ್ರೂಪ್ನಾಗ ಹಾಕನ್ರಿ. ಹಾ ಓಕೆ, ಸರಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭುಗಳ ಬಗ್ಗೆ. ಭಕ್ತಿ ಸಿದ್ಧಾಂತ ಸರಸ್ವತಿ ವಿವರವಾಗಿ ಹೇಳಿದ್ರಿ ಪ್ರಭುಜಿ, ಚೆನ್ನಾಗಿತ್ತು. ಧನ್ಯವಾದ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ದಂಡವತ್ ಪ್ರಣಾಮ್ ಪ್ರಭು. ದಂಡವತ್ ಪ್ರಣಾಮ್ ಪ್ರಭುಜಿ. ಪ್ರಭು ತುಂಬಾ ಚೆನ್ನಾಗಿ ಇವತ್ತು ಎಕ್ಸ್ಪ್ಲೇನ್ ಮಾಡಿದ್ರಿ ಪ್ರಭು. ಅವ್ರ ಜೀವನ ಚರಿತ್ರೆನೇ ತಿಳ್ಕೊಂಡಷ್ಟು ಖುಷಿ ಆಯ್ತು ಪ್ರಭು. ಖುಷಿ ಆಗುತ್ತೆ. ಹೌದು ಹರೇ ಕೃಷ್ಣ. ಪ್ರಭು ಅವರು ಸರಸ್ವತಿ ಇವರು ಅವರು ಎಷ್ಟು ವರ್ಷಗಳಿದ್ರು ಪ್ರಭು? ಎಷ್ಟು ವರ್ಷ ಇದ್ರ? ಹಾ ಪ್ರಭು. ಅವ್ರ ಆಯಸ್ಸು ಸ್ವಲ್ಪ ಕಡಿಮೆನೆ, 64-65 ಇಯರ್ಸ್ ಮಾತ್ರ ಈ ಪ್ರಪಂಚದಲ್ಲಿ ಇದ್ರು. ಪ್ರಭು ಅವ್ರು ಇದ್ದಾಗ ಚೈತನ್ಯ ಮಹಾಪ್ರಭುಗಳು ಆ ಟೈಮ್ ಅಲ್ಲೇ ಇದ್ರಲ್ವಾ ಪ್ರಭು? ಇಲ್ಲ, ಅವರು ಶ್ರೀಲ ಪ್ರಭುಪಾದರ ಗುರುಗಳು. 4ನೇ ಜನರೇಷನ್. ಸೊ ಶ್ರೀಲ ಪ್ರಭುಪಾದ್ರ ಅವರ ಶಿಷ್ಯರು. ಸೊ ಹಂಗಾಗಿ 100 ವರ್ಷದ ಹಿಂದೆ ಇದ್ರು. 1874 ಅಲ್ಲಿ 150 ಹುಟ್ಟಿದ್ರು. ಆಮೇಲೆ 1874 ಅಲ್ಲಿ ಅವರು ಹುಟ್ಟಿದ್ರು. 1937 ಅಲ್ಲಿ ಅವರ ತಿರೋಭಾವ ತಿಥಿ. ಈ ಪ್ರಪಂಚವನ್ನು ಬಿಟ್ಟು ಹೋದ್ರು. ಅಂದ್ರೆ 62 ಇಯರ್ಸ್ ಮಾತ್ರ ಇದ್ರು ಅವರು. ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಿದೆ ಪ್ರಭು. ಹರೇ ಕೃಷ್ಣ. ಮತ್ತೆ ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಓಕೆ, ಇನ್ನೇನು ಪ್ರಶ್ನೆ ಇಲ್ಲ ಅಂದ್ರೆ ಇಲ್ಲಿಗೆ ನಾವು ಕ್ಲೋಸ್ ಮಾಡಬಹುದು. ಪ್ರಭು ಇವತ್ತಿನ ರೆಕಾರ್ಡಿಂಗ್ಸ್ ಮಾತ್ರ ಹಾಕಬಹುದಾ ಪ್ರಭು? ಯಾಕಂದ್ರೆ ತುಂಬಾ ಚೆನ್ನಾಗಿತ್ತು, ನಾವು ಅದನ್ನ ನೋಟ್ ಮಾಡ್ಕೋಬಹುದು. ಶೋರ್ ಪ್ರಭುಗಳು ರೆಕಾರ್ಡಿಂಗ್ ಮಾಡ್ತಿದಾರ ಅನ್ಸತ್ತೆ. ಇವತ್ತಿಂದ ಮಾತ್ರ ಪೋಸ್ಟ್ ಮಾಡಕ್ ಹೇಳಿ ಪ್ರಭು. ಹಾ ಕಳಿಸ್ತಾರೆ, ಪ್ರಭುವರು ಕಳಿಸ್ತಾರೆ. ಓಕೆ, ಹರೇ ಕೃಷ್ಣ. ಪಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ.